ಗುರುರಾಜ್ ಗಂಟಿಹೊಳೆ ಅನ್ನುವಂಥವ್ರು ಈ ವ್ಯಕ್ತಿತ್ವನ ಕಂಡಿಡಿದವ್ರು ಯಾರು? ಗುರುವನ್ನ ಯಾಕೆ ಶಕ್ತಿ ಆಗ್ತದೆ? ನನ್ನ ಭಕ್ತಿ ನಾನು ಇಟ್ಕೊಂಡಿದ್ದೇನೆ. ಇದರಿಂದ ಹೊರಗಡೆ ಬರಬೇಕು ಅನ್ನುವಂಥ ಒಂದು ಸಂಕಲ್ಪ ತಗೊಂಡಿದ್ದಿನ ಹೀಗಿತ್ತು. ನೆಮ್ಮದಿ ಒಂದು ಬೇಕು ಅಂತ ದೇವರನ್ನು ಹೇಳ್ಕೊಂತ ಇವತ್ತಿಗೂ ಈಗಲೂ ಸಂಕಲ್ಪ ಇದೆ. 2019 ಕೋವಿಡ್ ಆ ಸಮಯದಲ್ಲಿ ಸುದ್ದಿಯಾಗಿದೆ ನಿಮ್ಮ ಅನಾನಸ್ ತೋಟ. ಅನಾನಸು ಬೆಳೆದು ರಾಶಿ ಇದೆ, ಕೊಯ್ಲಿಕ್ಕೆ ಜನ ಇಲ್ಲ, ಕೊಯ್ದದ್ದು ತಗೊಂಡು ಹೋಗ್ಲಿಕ್ಕೆ ಜನ ಇಲ್ಲ. ಬೈಂದೂರು ಉತ್ಸವ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತೀರಾ, ಒಳ್ಳೆ ಲೈಟಿಂಗ್ ಎಲ್ಲ ಮಾಡಿ ಟಾಸ್ಕ್ಗಳು. ಮೋಸ್ಟ್ಲಿ ರಿಸೆಪ್ಷನ್ ಬಂದಿದ್ರು ಅಂತ ಅನ್ಸುತ್ತೆ. ಸಿಟಿಗೂ ಗ್ರಾಮೀಣ ಪ್ರದೇಶದ ಅವಶ್ಯಕತೆ ಇರ್ತದೆ. ಗ್ರಾಮೀಣ ಪ್ರದೇಶದಲ್ಲಿ ಈ ಸಾಮರ್ಥ್ಯ ಇದೆ, ಈ ವ್ಯವಸ್ಥೆ ಇದೆ ಅಂತ ತೋರಿಸ್ಲಿಕ್ಕೆ ಒಂದು ಕಾರ್ಯಕ್ರಮ ಮಾಡಬೇಕಿತ್ತು. ನಿಮಗೆ ಮರವಂತೆ ಬೀಚ್ ಅನ್ನುವಂಥದ್ದು ಬರುತ್ತೆ, ಬೀಚ್ಗಳು ಜಾಸ್ತಿ ಬರುತ್ತೆ. ಅಲ್ಲಿ ಪ್ಲಾಸ್ಟಿಕ್ ತೆಗೆಯೋದಕ್ಕೋಸ್ಕರ ಒಂದು ಕಾರ್ಯಕ್ರಮವನ್ನು ಕೂಡ ಮತ್ತೆ ಅದ್ರ ಬಗ್ಗೆ ಸೋಮೇಶ್ವರ ಬೀಚ್ ಕ್ಲೀನ್ ಮಾಡ್ತಾ 1 ವರ್ಷ ಆಗುವಾಗ ಕಡಲಾನು ಮತ್ತೆ ಇಡ್ಲಿಕ್ಕೆ ಬರ್ತದೆ. 15-16 ವರ್ಷದ ನಂತರ ನಮಗದ್ರ ಮಾಹಿತಿ ಇಲ್ಲ. ರಾತ್ರಿ ಊರಿನವ್ರು ಫೋನ್ ಮಾಡ್ತಾರೆ, ಕಡಲಾಮೆ ಬಂದಿದೆ ಮೊಟ್ಟೆ ಇಡ್ಲಿಕ್ಕೆ ಅಂತೇಳಿ ಹೇಳಿ. ಏನು ವಿಶೇಷ ಅದರದ್ದೇನೆಲ್ಲ ಕೇಳ್ತಾವೆ. ಅವ್ರು ಹೇಳ್ತಾರೆ, ಮತ್ತೆ ಫಾರೆಸ್ಟ್ನವರು ಫೋನ್ ಮಾಡಿದ್ರು ಅಧಿಕಾರಿಗಳು, ಸ್ವಚ್ಛತೆ ಇದ್ದರೆ ಮಾತ್ರ ಕಡಲಾಮೆ ಬರುದು. ಕಣ್ಣು ಮುಂದೆ ಇರುವಂತ ಯೋಜನೆಗಳು, ಇನ್ನು ಮುಂದೆ ಇರುವಂತ ಯೋಜನೆ ಸರ್ಕಾರ ಅದಕ್ಕೆ ಹೇಗೆ ಸಹಕಾರಿ ಕೊಡಬೇಕು ಅಂತ ಕೇಳ್ತಾನೆ. ನಾನೊಂದು ಮಾತು ಕೇಳೋದಿದೆ. ನಾನೊಂದು ಯೋಜನೆ ರೂಪಿಸ್ತೇನೆ. ಬೆಂಗಳೂರು ಕ್ಷೇತ್ರದ ಎಲ್ಲ ಕೆರೆಗಳು ಸ್ವಚ್ಛವಾಗಿರ್ಬೇಕು, ನೀರು ತುಂಬಿಕೊಂಡಿರ್ಬೇಕು, ಸೇಫ್ಟಿ ಗಾರ್ಡ್ಗಳು ಇರಬೇಕು. ಇದಕ್ಕೊಂದು ಪ್ರಾಜೆಕ್ಟ್ ಅಂತೂ ರೆಡಿ ಮಾಡ್ತಾನೆ. ಉಡುಪಿಯ ದೈವಗಳು ಅಂತ ಬಂದಿದ ತಕ್ಷಣ ನಿಮಗೆ ದೈವಗಳ ಬಗ್ಗೆ ಮಾತಾಡೋದಿದೆ. ನಮ್ಮಲ್ಲಿ ತುಂಬ ಸಮಸ್ಯೆಗಳು ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು, ಆಮೇಲೆ ವ್ಯಾಲ್ಯೂಸ್, ಫ್ಯಾಮಿಲಿ ವ್ಯಾಲ್ಯೂಸ್ಗೆ ಸಂಬಂಧಪಟ್ಟದ್ದು ಏನಿದೆ ಇದನ್ನು ಇವತ್ತಿಗೂ ಗೈಡ್ ಮಾಡೋದು ನಮ್ಮ ದೈವಗಳು. ಕೊನೆಗೂ ದೈವ ಪ್ರಸಾದ ಕೊಟ್ಟು ನಾನು ಇದ್ದೇನೆ ನಿನ್ನ ಜೊತೆಗೆ ಅಂತ ಹೇಳುವುದಕ್ಕಿಂತ ದೊಡ್ಡ ವಿಶ್ವಾಸ ಏನಿದೆ? ಈಗ ಒಂದು ಚುನಾವಣೆ ಅನ್ನುವಂಥದ್ದು ಒಂದು ಅಗ್ನಿ ಪರೀಕ್ಷೆನೆ ನೇರ. ಯಾಕಂತ ಹೇಳಿದ್ರೆ ಎಲ್ಲಾ ಪಕ್ಷದವರು ಕೂಡ ದುಡ್ಡು ಹಂಚುವಂಥದ್ದು, ಪ್ರತಿಯೊಂದರು ಆಮೇಶ ಎಲ್ಲವೂ ಕೂಡ ನಡೀತಾ ಇರುತ್ತೆ. ನೀವ್ ಹೇಗೆ ಚುನಾವಣೆಯನ್ನ ನಿಭಾಯಿಸಿದ್ರಿ? ಬೈಂದೂರು ನೀವು ಹೇಳಿದ ರೀತಿಯಲ್ಲಿ ಕರಾವಳಿ ಕ್ಷೇತ್ರದಲ್ಲಿ ಹಿಂದುತ್ವದ ವಾತಾವರಣ, ಪಕ್ಷ ನಿಷ್ಠೆ, ಉತ್ಸಾಹಿ ಕಾರ್ಯಕರ್ತರು ಇದಿಷ್ಟು ಇರುವಂಥದ್ದೇ. ಮತ್ತೆ ಹಿರಿಯರೆಲ್ಲರ ಮಾರ್ಗದರ್ಶನ, ಟ್ರ್ಯಾಕಲ್ಲಿ ಹೋಗ್ಲಿಕ್ಕೆಲ್ಲ ಇರ್ತದೆ. ಆದರೆ ಕೆಲವು ಕ್ಷೇತ್ರಗಳಲ್ಲಿ ಅಲ್ಲಿ ಬೇರೆ ರೀತಿಯ ಪ್ರಭಾವ ಹೆಚ್ಚಿರ್ತದೆ. ನಾವು ಸುಳ್ಯದಿಂದ ಹಿಡಿದು ವಿಟ್ಲ ಕ್ಷೇತ್ರದಿಂದ ಹಿಡಿದು ಅವತ್ತಿನ ಕಾರ್ಕಳ ಕ್ಷೇತ್ರದಿಂದ ಹಿಡಿದು ಎಲ್ಲವೂ ಸಹಿತ ನಮ್ಮದು ಉದಾಹರಣೆಯನ್ನು ಕೇಳಿದರೆ ಖರ್ಚಿಲ್ಲದೆ ಅಥವಾ ಅತಿ ಕಡಿಮೆ ಖರ್ಚಿನಲ್ಲಿ ಕಾರ್ಯಕರ್ತರ ಶ್ರಮದಲ್ಲೇ ಗೆದ್ದ ಉದಾಹರಣೆಗಳು ಇರುವುದು. ಆದರೆ ಯಾವತ್ತು ಎದುರುಗಡೆ ಪಾರ್ಟಿ ಅಂತ ಏನಿರ್ತದೆ ಅವರು ಆರ್ಥಿಕ ಸಾಮರ್ಥ್ಯ ತೋರಿಸಿಯೇ ಇನ್ನೇನೋ ಒಂದು ವ್ಯವಸ್ಥೆ ಮಾಡಿ ಅವ್ರು ಗೆಲ್ತಾ ಇದ್ರು. ನಾವು ಮಾತ್ರ ನಮ್ಮ ಶಿಸ್ತನ್ನು ಹೇಳ್ಕೊಂಡು ಬಂದೆವು. ಕಮ್ಮಿ ಅಂಕ ಓಟುಗಳು ಸಿಕ್ಕಾಗ್ಲೂ ಅದು ಸ್ವಲ್ಪ ಹೆಚ್ಚಾಗ್ಲೂ ನಮ್ಮ ಸಂಭ್ರಮ ಅದೇ ಆಗಿತ್ತು. ಆದ್ರೆ ಸಮಾಜ ಬದಲಾವಣೆ ನಮ್ಮಿಂದ ಅವ್ರಿಗೆ ಎಷ್ಟಾಯ್ತು? ಅವ್ರು ಯಾವಾಗ್ಲೂ ಹೇಳ್ತಾರೆ ನೋಡಿ, ಬಿಜೆಪಿ ಕಾರ್ಯಕರ್ತರು ಹಣ ಇಲ್ಲದೆ ಕೆಲಸ ಮಾಡ್ತಾರೆ, ನಮ್ಮಲ್ಲಿ ಇಷ್ಟು ಕೋಟಿ ಖರ್ಚಾಗ್ತದೆ ಅವ್ರು ಹೇಳ್ತಾ ಇರ್ತಾರೆ. ನಮ್ದವ್ರು ಎಷ್ಟು ಕಲ್ತ್ಕೊಂಡ್ರು, ನಾವು ಅವ್ರದ್ದು ಎಷ್ಟು ಕಲ್ತ್ಕೊಂಡೆವು ಗೊತ್ತಿಲ್ಲ. ಎಲ್ಲಿ ಒಂದು ಕಡೆ ಆ ರೀತಿಯ ಒಂದು ಹಂತದ ಕಾರ್ಯಕರ್ತರು ಶ್ರದ್ಧೆ ಇರುವವರು ಇದ್ದರು, ಜೊತೆಗೆ ನಿಧಾನಕ್ಕೆ ಶಿಫ್ಟ್ ಆಗ್ತಾ ಬರ್ತಾರೆ. ಗೆಲ್ಲುವ ವಾತಾವರಣ ಬಂದ್ಮೇಲೆ ಆಚೆಯಿಂದ ಬರ್ತಾರೆ. ಅವರೆಲ್ಲರೂ ನಿರೀಕ್ಷೆ ಇಲ್ಲದೆ ಕೆಲಸ ಮಾಡ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅವ್ರು ರಾಜಕೀಯವಾಗಿ ಬರ್ತಾರೆ, ಅವರು ಸಂಘಟನೆಯಿಂದ ಬರ್ತಾರೆ, ಸಿದ್ಧಾಂತದಿಂದ ಬರ್ತಾರೆ ಅನ್ನೋರು ಎಲ್ಲರೂ ಅದೇ ಆಗಿರ್ತಾರೆ ಅಂತ ಇರುವುದಿಲ್ಲ. ಆ ಪ್ರಮಾಣ ನಮ್ಮಲ್ಲಿ ಹೆಚ್ಚಿದೆ. ಬಟ್ ನೀವು ಹೇಳಿದಾಗೆ ಆರ್ಥಿಕ ಖರ್ಚು ಕ್ಷೇತ್ರದಿಂದ ಕ್ಷೇತ್ರಕ್ಕೆ ವ್ಯತ್ಯಾಸ ಆಗ್ತಾ ಬರ್ತದೆ. ನಮ್ಮಲ್ಲಿ ಅವತ್ತಿನಿಂದ ಇವತ್ತಿಗೆ ಮೊದಲು ಬಿಜೆಪಿಯಾಗಿ ಎಂ ಜಯರಾಮ್ ಶೆಟ್ಟರ್ ಗೆಲ್ತಾರೆ, ಅದಾದ್ಮೇಲೆ ಲಕ್ಷ್ಮೀನಾರಾಯಣ ಗೆಲ್ತಾರೆ, ಅದಾದ್ಮೇಲೆ ಸುಕುಮಾರ್ ಶೆಟ್ಟರ್ ಗೆಲ್ತಾರೆ. ಎಲ್ಲರೂ ಒಂದೊಂದೇ ಟರ್ಮ್ ಗೆಲ್ತಾ ಬರ್ತಾರೆ. ಎಲ್ಲರೂ ಆರ್ಥಿಕವಾಗಿ ಸಬಲರಾಗಿದ್ದವರು, ಜನರು, ಕಾರ್ಯಕರ್ತರು ಅವರೆಲ್ಲರೂ ಪ್ರೀತಿ ತೋರಿಸಿ ಅವರನ್ನು ಗೆಲ್ಲಿಸಿರ್ತಾರೆ. ಸೊ ಆರ್ಥಿಕ ಸಾಮರ್ಥ್ಯ ಅನ್ನೋದು ಬೈಂದೂರಿನಲ್ಲಿ ಒಂದು ಮಾನದಂಡವೇ ಇತ್ತು. ಸಂಘಟನೆ ಇತ್ತು, ಹಿಂದುತ್ವ ಇದೆ, ನಿಷ್ಠಾವಂತ ಕಾರ್ಯಕರ್ತರು ಇದ್ರೂ ಸಹಿತ ಆ ಪ್ರಶ್ನೆ ಒಂದು ಪ್ರಶ್ನೆ. ಯಾಕಂದ್ರೆ ನಮ್ಮನ್ನು ಆಯ್ಕೆ ಮಾಡುವಾಗಲೂ ಈ ಕ್ಷೇತ್ರದಲ್ಲಿ ಆಗುದಿಲ್ಲ, ನಿಮ್ಮ ಎಕ್ಸ್ಪೆರಿಮೆಂಟು ಸುಳ್ಯ, ವಿಟ್ಲ, ಕಾರ್ಕಳ ಇಲ್ಲೆಲ್ಲೋ ಮಾಡಿ ಇಲ್ಲಿ ಆ ರೀತಿ ಆಗುದಿಲ್ಲ ಅನ್ನೋದನ್ನ ತುಂಬಾ ಜನ ಹಿರಿಯರಿಗೆ ಬಂದು ಬುದ್ಧಿ ಹೇಳಿ ಹೋದವರು ಇದ್ದಾರೆ. ನಮ್ಗೆ ಆಮೇಲೆ ಅದು ಗೊತ್ತಾಯ್ತು, ನೀವು ಆರ್ಥಿಕ ಸಾಮರ್ಥ್ಯ ಇಲ್ಲದೆ ಮಾಡಬೇಡಿ ಅಂತ. ನನ್ನ ಹತ್ರ ಆರ್ಥಿಕ ವ್ಯವಸ್ಥೆ ಇರಲಿಲ್ಲ. ಈಗ ಪ್ರಶ್ನೆ ಇರುವುದು, ನಾನು ಆರ್ಥಿಕ ವ್ಯವಸ್ಥೆ ಇಲ್ಲದೆ ಗೆದ್ದೆ ಸತ್ಯ, ಆದ್ರೆ ವ್ಯವಸ್ಥೆ ಆಗ್ಲಿಲ್ವ ಕೇಳಿದ್ರೆ ಆಗಿರ್ತದೆ. ಯಾರು ಕೇಳಿದ್ರೆ ಅಲ್ಲಲ್ಲಿಯ ಕಾರ್ಯಕರ್ತರು ನನ್ನ ವ್ಯವಸ್ಥೆನ ಅವ್ರು ಮಾಡ್ತಾರೆ. 43 ಗ್ರಾಮ ಪಂಚಾಯತಿಗಳು ಇರ್ತದೆ. ಪ್ರತಿ ಪಂಚಾಯತ್ನಲ್ಲೂ ಅದು ಏನ್ ಮಾಡ್ಬೇಕು, ಎದುರಿನ ಪಕ್ಷದ ಎದುರುಗಡೆ ಹೋರಾಡ್ಬೇಕಿದ್ರೆ
ಓಡಾಟ ಹೋರಾಟದ ಜೊತೆಗೆ ಎಂತೆಲ್ಲ ಶ್ರಮ ಪಡ್ಬೇಕು ಅದೆಲ್ಲವನ್ನು ಅವ್ರು ಮಾಡ್ತಾರೆ. ಹಾಗಾಗಿ ನಾನು ಕಾರ್ಯಕರ್ತರಿಂದ ಗೆದ್ದೆ ಅಂತ ಹೇಳೋದು. ನನ್ನ ಹತ್ರ ಇಲ್ಲದ ಸಾಮರ್ಥ್ಯವನ್ನ ಅವರು ಡೆಡಿಕೇಟ್ ಮಾಡಿದ್ದಾರೆ. ನಾನು ಸೋತೆ ಅಥವಾ ನನಗೇನೋ ಸಮಸ್ಯೆ ಆಯ್ತು, ನನಗೆ ಸರ್ಕಾರ ಸಿಗ್ಲಿಲ್ಲ, ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದಾಗ ನಾನೇನ್ ನೊಂದ್ಕೋತಾ ಇದ್ದೇನೆ ಅದರ 10 ಪಟ್ಟು ಆ ಕೆಳಗಡೆ ಕಾರ್ಯಕರ್ತರು ನೋಯ್ತಾ ಇದ್ದಾರೆ. ಹಾಗಾಗಿ ನಮ್ದು ಕಾರ್ಯಕರ್ತ ಆಧಾರಿತ ಅಂತ ಎಲ್ಲವನ್ನೂ ಅವ್ನು ಮಾಡ್ತಾನೆ. ಆಯಾ ಒಂದೊಂದು ಪಂಚಾಯತ್, ಒಂದೊಂದು ಬೂತ್, ಒಂದೊಂದು ವಾರ್ಡ್ ನಲ್ಲಿ ಏನ್ ಮಾಡ್ಬೇಕು ಕಾರ್ಯಕರ್ತ ಮಾಡ್ತಾನೆ. ಅಭ್ಯರ್ಥಿ ಆಯ್ಕೆ ಮತ್ತೊಂದು ನನ್ನ ಜಾಗದಲ್ಲಿ ಅಥವಾ ಈ ಸ್ಥಳದಲ್ಲಿ ಆದ್ರೂ ಆ ಕಾರ್ಯಕರ್ತರ ಶ್ರಮ ಮಾತ್ರ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಹಾಗಾಗಿ ಆ ಪ್ರತಿ ಊರಿಗೂ ಅವನು ಯಜಮಾನ ಆಗಿರ್ತಾನೆ, ಅವನು ನೇತೃತ್ವ ತಗೊಂಡಿರ್ತಾನೆ, ಅವನು ಗೆಲ್ಲಿಸಿರ್ತಾನೆ. ಸೊ ಅವನ ಬೆನ್ನಿಗೆ ನಿಲ್ಬೇಕಾದ್ ನಾನು. ಸರ್ಕಾರ ಬರ್ಲಿಲ್ಲ ಅಂದಾಗ ಅವ ಜನರಿಗೆ ಎಷ್ಟು ಮಾತು ಕೊಟ್ಟಿರ್ತಾನೆ, ಈ ರಸ್ತೆ ಈ ಸರ್ತಿ ಮಾಡ್ತೇವೆ, ಇಲ್ಲೊಂದು ವೆಂಟೆಡ್ ಡ್ಯಾಮ್ ಈ ಸರ್ತಿ ಮಾಡ್ತೇವೆ, ಇದಿಷ್ಟು ಸ್ಟ್ರೀಟ್ ಲೈಟ್ ಹಾಕಿಸಿ ಕೊಡ್ತೇವೆ, ಇದಿಷ್ಟು ಮನೆಗಳು ಪಾಪದವ್ರು ಕಟ್ಟಿ ಕೊಡ್ತೇವೆ, ಈ ಕಮಿಟ್ಮೆಂಟ್ ಅವನು ಮಾಡಿರ್ತಾನೆ. ನಾವೀಗ ಆ ಬ್ಲ್ಯಾಂಕ್ ಅಲ್ಲಿ ಇದ್ದೇವೆ. ಅವನ ಮಾತಿಗೆ ನಾವೀಗ ನಿಲ್ಬೇಕು. ಸರ್ಕಾರ ಇಲ್ಲದ ಸಮಸ್ಯೆ ಮತ್ತು ನೋವು ಈ ಭಾಗ ಆಗಿರ್ತದೆ. ನಾನು ಮಾತ್ರ ಅಲ್ಲ, ಅವ್ರು ನೊಂದ್ಕೋತಾ ಇರ್ತಾರೆ. ಸೊ ಅವ್ರ ಕೆಲಸ ಅರ್ಧ ಆಗಿದೆ, ಅವ್ರು ಹೇಳಿಟ್ಟ ಮಾತು 0 ಆಗಿದೆ. ಸೊ ಇದ್ರ ಬೆನ್ನಿಗೆ ಇರುವಂತದ್ದು. ಸೊ ಹಾಗಾಗಿ ಆರ್ಥಿಕದ ಪ್ರಶ್ನೆ ಬಂದ್ರೆ ನನ್ನಿಂದ ಅಲ್ಲ, ಅವನಿಗೆ ಆಗಿರ್ತದೆ ಅನ್ನೋದು ಪ್ರಶ್ನೆ ಇರ್ತದೆ. ಎಷ್ಟು ಓಟ್ಗಳಿಂದ ನೀವು ಗೆಲ್ತೀರಿ? ನಿಮ್ಗೊಟ್ಟು ಎಷ್ಟು ಜನ ಓಟ್ ಹಾಕಿದ್ರು ಅಂತ? ನನಗೆ ಅತಿ ಹೆಚ್ಚು ಅಂದ್ರೆ ನಮ್ಮಲ್ಲಿ MP ಚುನಾವಣೆಗೆ ಜಾಸ್ತಿ ಬೀಳ್ತದೆ. ಎಲ್ಲರೂ ಸೇರಿ ಅದು ಮೋದಿಯವರ ಇದು ನಮ್ಮ MP ಅವರು ರಾಘವೇಂದ್ರ ಅವರು. ನಮ್ಮಲ್ಲಿ ಅಭಿವೃದ್ಧಿ ಕೆಲಸಗಳು ತುಂಬಾ ಆದದ್ದು ರಾಘವೇಂದ್ರ MP ಅವರು ಆದ್ಮೇಲೆ ನಾವು ಶಿವಮೊಗ್ಗ ಕಾನ್ಸ್ಟಿಟ್ಯೂನ್ಸಿಗೆ ಕನೆಕ್ಟ್ ಆಗ್ತೇವೆ. ಹಾಗಾಗಿ MP ಚುನಾವಣೆ ತುಂಬಾ ಓಟು ಬರ್ತದೆ. ಆದ್ರೆ MLA ಚುನಾವಣೆಯಲ್ಲಿ ನನಗೆ ಅತಿ ಹೆಚ್ಚು 98,600 ಓಟು, ಹೆಚ್ಚು ಕಡಿಮೆ 1 ಲಕ್ಷ ರೀತಿಯಲ್ಲಿ ಓಟ್ ಬೀಳುತ್ತದೆ. ಎದುರುಗಡೆ ಯಾರು ಹಿರಿಯ ಅಭ್ಯರ್ಥಿ ಇದ್ರು, ಗೋಪಾಲ್ ಪೂಜಾರಿ ಅವರು 4 ಸರ್ತಿ MLA ಆಗಿದ್ರು, ಒಟ್ಟೊಂದು 8 ಸರ್ತಿ ಕಂಟೆಸ್ಟ್ ಮಾಡಿದಾಗ ಮಾಡಿದ್ರು. ಅವ್ರ ಎದುರುಗಡೆ 16,800 ಓಟು ಈ ಅಂತರದಲ್ಲಿ ಗೆಲ್ತದೆ. ಸೊ ಅಷ್ಟು ಓಟ್ ಹಾಕಿದ್ದಾರೆ ಅಂತ ಹೇಳುವುದು ಹೇಗೆ ಲೆಕ್ಕ ಹಾಕಿದ್ರು ನಾನ್ ತಲುಪಿ ಆದದ್ದಲ್ಲ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ನಾ ಅಷ್ಟು ಜನರನ್ನು ತಲುಪಿದ್ದೇನಾ, ನಾ ಅಷ್ಟು ಜನರು ಸಿಕ್ಕಿದ್ದೇನಾ ಕೇಳಿದ್ರೆ ಇಲ್ಲ. ಅವರಿಗೆ ಸಿಕ್ಕಿರುವ ಮಾಹಿತಿ, ಕಾರ್ಯಕರ್ತರ ಶ್ರಮ. ಕಾರ್ಯಕರ್ತರಲ್ಲಿಯೂ ನಿಮ್ಗೆ ಕ್ಷೇತ್ರ ಮಟ್ಟದ ಲೀಡರ್ ಆದ್ಮೇಲೆ ಕೆಳಗಡೆ ಒಂದು ಜಿಲ್ಲಾ ಪಂಚಾಯತು ಅಥವಾ ಪಂಚಾಯತ್ ಮಟ್ಟದ ಲೀಡರ್ಗಳು ಅಂತ ಹೇಳ್ಬೋದು, ಅದರ ಕೆಳಗಡೆ ಒಂದಷ್ಟು ಕಾರ್ಯಕರ್ತ ಇದ್ದಾರೆ. ಅದರ ನಂತರ ಮತ್ತೊಂದಷ್ಟು ಬ್ಲೈಂಡ್, ಇನ್ನೋಸೆಂಟ್, ಭಯಂಕರ ಪ್ರಾಮಾಣಿಕ ಕಾರ್ಯಕರ್ತರು ಇರ್ತಾರೆ. ಅವರು ಯಾವುದೇ ಏರಿಯಾ, ವ್ಯಾಪ್ತಿ, ಪೋಸ್ಟ್, ಜವಾಬ್ದಾರಿ ಏನೂ ಇರಲ್ಲ. ಅವರು 10 ಮನೆ 20 ಮನೆ, ಅವನ ನೆಂಟರು, ಅವನ ಬಳಗ, ಆ ನೆಟ್ವರ್ಕ್ ದೊಡ್ಡ ಕೆಲಸ ಮಾಡಿರ್ತದೆ ನಮ್ಮಲ್ಲಿ. ಉಳಿದವರಿಗೆ ರಾಜಕೀಯ ನಾಲೆಜ್ ಇದೆ, ಗೆದ್ರೇನು ಗೆಲ್ದೇ ಇದ್ರೇನು, ಆಮೇಲೆ ಏನಾಗ್ತದೆ, ಸರ್ಕಾರ ಬರ್ತದ ಬರುದಿಲ್ಲ, ಇದೆಲ್ಲ ಲೆಕ್ಕಾಚಾರ ಇದೆ. ಅವ್ರಿಗೆ ಅದು ಯಾವುದೂ ಇಲ್ಲ. ನಮ್ಮವರು ಗೆಲ್ಬೇಕನ್ನುವಂಥದ್ದು. ಅದರಲ್ಲಿ ಬೆಂಗಳೂರು, ಮುಂಬೈ, ಬೇರೆ ಬೇರೆ ಕಡೆಯಿಂದ ನಿಮ್ಗೊಂದು 20-22 ಸಾವಿರ ಜನ ಚುನಾವಣೆ ಬಂದು ಇಳಿತಾರೆ. ನಮ್ಮ ವೋಟರ್ಸು ಹೊರಗಡೆ ಇರೋದು ಹೆಚ್ಚು. ಬೆಂಗಳೂರಿನಲ್ಲಿ ಆ ರೀತಿಯ ಅಭಿವೃದ್ಧಿ ಅವಕಾಶಗಳು ಕಮ್ಮಿ ಇರೋದ್ರಿಂದ ಅವರಾಗೆ ಬೆಂಗಳೂರು, ಮುಂಬೈಗೆ ಹೋಗ್ತಾರೆ, ಓದ್ತಾರೆ, ವ್ಯವಹಾರ ಮಾಡ್ಕೋತಾರೆ ಇರ್ತಾರೆ. ಅವರು ದೊಡ್ಡ ಪ್ರಮಾಣದಲ್ಲಿ ಇಳಿತಾರೆ. ಸೊ ಈ ರೀತಿಯಾಗಿ ಕೆಳಗಡೆ ಕೆಲಸ ಆದದ್ದು ನಮ್ಮ ಒಟ್ಟು ಗೆಲುವಿಗೆ ಕಾರಣ ಆಗ್ತದೆ. ಅವರ ಭಾವನೆಗಳು ಅದು ಇಂಪಾರ್ಟೆಂಟ್ ಆಗಿರ್ತದೆ. ಅದು ಇಲ್ಲಿವರೆಗೂ ಹಾಗೇ ಮೇಂಟೈನ್ ಮಾಡ್ಕೊಂಡಿಟ್ಟೇವೆ. ಅವರಿಗೆ ಸಮಾಧಾನ ಆಗುವ ಕೆಲಸಗಳು ಮಾಡಲಿಲ್ಲ, ಬೇಜಾರಾಗುವ ಹೆಜ್ಜೆಯನ್ನು ಇಡಲಿಲ್ಲ. ಅದನ್ನು ಮಾತ್ರ ಗ್ಯಾರಂಟಿ ಕೊಡ್ಬೋದು. ಈಗ ನೀವು ಕಾರ್ಯಕರ್ತರ ಬಗ್ಗೆ ಹೇಳಿದ್ರಿ, ಪ್ರಮುಖವಾಗಿ ಕಾರ್ಯಕರ್ತರೇ ನಮ್ಮ ಒಟ್ಟು ಶಕ್ತಿ ಅಂತ. ಈ ನೀವು ಅನುಭವಿಸಿದಂತ ಕಷ್ಟ ಇದೆಯಲ್ಲ, ಆ ರೀತಿಯಾದಂತ ಕಾರ್ಯಕರ್ತರು ನೋಡಿದ ತಕ್ಷಣ ನಿಮ್ಗೆ ಏನ್ ಅನ್ನಿಸ್ತು? ಅದು ಕಾರ್ಯಕರ್ತರು ಹೇಗಿರ್ತಾರೆ ಕೇಳಿದ್ರೆ, ಅವನ ಬದುಕಿನ ದೊಡ್ಡ ಪೋರ್ಷನ್ ಅನ್ನ ಈ ಸಾಮಾಜಿಕ ಮತ್ತು ಪಕ್ಷಕ್ಕೋಸ್ಕರ ಇಟ್ಟಿರ್ತಾನೆ. ಪುನಃ ಹೇಳೋದು, ಕಾರ್ಯಕರ್ತರಲ್ಲಿ ಯಾವಾಗಲೂ ಸಂಘಟನೆಯಿಂದ ಬಂದಂತ ಶಿಕ್ಷಣ ಆದಂತ, ಸಂಘ ಶಿಕ್ಷಣ ಆದಂತ ಆ ಕಾರ್ಯಕರ್ತರು, ಹಿಂದುತ್ವ ಹೋರಾಟದಿಂದ ಬಂದಂತ ಕಾರ್ಯಕರ್ತರದ್ದು ಒಂದು ವ್ಯತ್ಯಾಸವೇ. ಅವರಿಗೆ ಈ ರೀತಿ ಸಂಘಟನೆಯ ಸೂತ್ರ, ನಿಯಮ, ಹಿರಿಯರನ್ನೆಲ್ಲ ನೋಡಿರ್ತಾರೆ. ಇನ್ನೊಂದು ಹಂತ, ಅವರು ರಾಜಕೀಯದಿಂದನೇ ಬೆಳೆದು ಬಂದಿರ್ತಾರೆ. ಈ ನೇತೃತ್ವ ನೋಡ್ತಾರೆ, ಬಟ್ ರಾಜಕೀಯದಿಂದ ಬೆಳೆದಿರ್ತಾರೆ. ಅವ್ರು ಜನರನ್ನು ನೋಡ್ತಾರೆ, ಜನರ ಅವಶ್ಯಕತೆಗಳನ್ನು ನೋಡ್ತಾರೆ, ಜನರ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾರೆ. ವಿಶೇಷವಾಗಿ ಪಂಚಾಯತ್ ಮೆಂಬರ್ ಆಗಿರುವವರು ದಿನ ಬೆಳಗಾದ್ರೆ ಆ ಮನೆಯ ಸಾವಿಗೂ, ಹುಟ್ಟಿಗೂ, ನಷ್ಟಕ್ಕೂ ಎಲ್ಲದಕ್ಕೂ ಅವನು ಇರ್ತಾನೆ. ದಿನ ಬೆಳಗಾದ್ರೆ ಅವ್ರ ಮನೆಗೆ ಹೋಗ್ತಾರೆ, ಅವ್ರ ದಿನ ಬೆಳಗಾದ್ರೆ ಅಲ್ಲಿರ್ತಾರೆ. ಪಂಚಾಯತ್ ಮೆಂಬರು ಕೆಲವೊಮ್ಮೆ ನಾವು ಹೇಳ್ತೇವೆ ಪಕ್ಷ ನೋಡೋದಿಲ್ಲ ಅನ್ನುವಂಥದ್ದು ಹೇಳ್ತೇವೆ. ವಿಷಯ ಕೇಳಿದ್ರೆ ಅಲ್ಲಿ ಯಾರು ದಿನ ಸಿಗ್ತಾರೆ? ಅವನ ಮನೆಯಲ್ಲಿ ಆಸ್ಪತ್ರೆಗೆ ಓಡ್ಬೇಕು, ಫಸ್ಟ್ ಇವನ್ ಕಾರ್ ತಗೊಂಡು ಹೋಗ್ತಾನೆ. ಅವನ ಮನೆಯಲ್ಲಿ ಮದುವೆ ಆಯ್ತು, ಫಸ್ಟ್ ಇವನ್ ಹೋಗಿ ಬಡಿಸ್ಲಿಕ್ಕೆ ಹೋಗಿ ನಿಲ್ತಾನೆ.
ಅವನ ಮನೆಯಲ್ಲಿ ಏನೋ ದೂರ ಅಂತ ಆಯ್ತು, ಸುಡ್ಲಿಕ್ಕೆ ಹೆಣ ತರೋದ್ರಿಂದ ಹಿಡಿದು ಪೊಲೀಸ್ ಸ್ಟೇಷನ್ ಇಂದ ಹಿಡಿದು ಮಾಡ್ತಾನೆ. ಇದು ರಾಜಕೀಯದ ಇನ್ನೊಂದು ವರ್ಷನ್. ನಾವು ರಾಜಕೀಯ ಅನ್ನೋದನ್ನ ಕೆಲವೊಮ್ಮೆ ದೋಷೆ ಮಾಡ್ತೇವೆ, ಹೇಟ್ ಮಾಡ್ತೇವೆ, ಖುಷಿ ಪಡೋದಿಲ್ಲ. ಆದ್ರೆ ಜನರ ನಿತ್ಯ ವಿಷಯಗಳಿಗೆ ಆ ಸ್ವಭಾವ ಬಂದ್ಬಿಡ್ತದೆ. ಅಥವಾ ಅಂತ ಸ್ವಭಾವದಲ್ಲಿರ್ತಾನೆ, ರಾಜಕೀಯದವ್ರು ನೀನೇ ಬೆಸ್ಟ್, ಜನರ ಜೊತೆಗಿದ್ದೆ ಬಾ ಅಂತ ಹೇಳಿ ಪಂಚಾಯತ್ ಮೆಂಬರ್ ಮಾಡಿಸ್ತಾರೆ, ಹೀಗೆಲ್ಲ ಇದೆ. ಆದ್ರೆ ಅವರ ಹೈಯೆಸ್ಟ್ ಡೆಡಿಕೇಶನ್ ಅವ್ರ ಜೊತೆ ಹೋಗಿರ್ತದೆ. ಸ್ವಲ್ಪ ಅವರಿಗೆ ಸಿದ್ಧಾಂತದ ಟಚ್, ಸಂಘಟನೆ ಟಚ್ ಬಂತಂತ ಹೇಳಿದ್ರೆ ಅವನ ಡೆಡಿಕೇಶನ್ ಇನ್ನೂ 3 ಪಟ್ಟು ಹೆಚ್ಚಾಗ್ತದೆ. ಅಂತ ಕಾರ್ಯಕರ್ತರ ಮನೆಗೆ ಕೆಲವೊಮ್ಮೆ ಹೋದಾಗ ನೋಡಿ ನಾವು ನಮ್ಮ ಸ್ಟೇಕ್ ಹೋಲ್ಡರ್ ಇದ್ದಾರಲ್ಲ, ನಾವೀಗ ಶಾಸಕ ಅಂತ ಆಗೋದ್ರಲ್ಲಿ ಶೇರ್ ಹೋಲ್ಡರ್ಸ್ ಯಾರು ಕೇಳಿದ್ರೆ ಅವನ ಮನೆ ಸುತ್ತರ ಇರೋದಿಲ್ಲ. ಅವನ ಮನೆಯಲ್ಲಿ ಆರೋಗ್ಯ ಸರಿ ಇಲ್ಲದ ಅಪ್ಪ ಅಮ್ಮ ಇರ್ತಾರೆ. ಅವನ ಮಗಳನ್ನ ಪ್ರೈವೇಟ್ ಶಾಲೆಗೆ ಅಥವಾ PUCಗೆ ಸೇರಿಸ್ಲಿಕ್ಕೆ ಫೀಸಿಗೆ ಒದ್ದಾಡ್ತಾ ಇರ್ತಾನೆ. ಅವ ಭಯಂಕರ ಕಾರ್ಯಕರ್ತ ಆಗಿರ್ತಾನೆ, ಬಿಗಿ ಲೀಡರ್ ಅಂತ ಆಗಿರ್ತಾನೆ. ನಮ್ಮಲ್ಲಿಯ ಕುಂದಾಪುರ ಕನ್ನಡ ಭಾಷೆಯಲ್ಲಿ ಹೇಳೋದಾದ್ರೆ ಊರಿಗೆ ಲೀಡರ್, ಮನೆಯಲ್ಲಿ ಬೆಂಕಿ ಹಚ್ಚಲಿಕ್ಕಿಲ್ಲ, ಅಡಿಗೆ ಮನೆಗೆ ಬೆಂಕಿ ಹಚ್ಚಲಿಕ್ಕಿಲ್ಲ ಅಂತೇಳಿ ಹೇಳಿ. ಇದು ಭಾರಿ ದುರಂತ ಆಗಿಬಿಡ್ತದೆ ಕಾಣುವಾಗ. ನಾವು ಅವರನ್ನ ನೋಡಿ ಬಂದು ಮಾತಾಡಿಸಿ ಬಂದು ಒಂದು ತಲೆಯಲ್ಲಿ ಇಟ್ಕೋತೇವೆ ಏನಾದ್ರು ಮಾಡ್ಬೇಕು ಅಂತ, ಏನೂ ಮಾಡ್ಲಿಕ್ಕಾಗದ ಪರಿಸ್ಥಿತಿಯಲ್ಲಿ ಇರ್ತೇವೆ. ಕೆಲವೊಮ್ಮೆ ಅವ ಅನಾರೋಗ್ಯಕ್ಕೆ ಬೀಳ್ತಾನೆ. ಆಗ ಇಡೀ ಮನೆ ಒಂದು ಸರ್ತಿ ಅವನು ಇಷ್ಟು ವರ್ಷ ಏನು ಮಾಡಿದ್ದ ಅಂತ ಕೇಳುವಾಗ ಅವನು ರಾಜಕೀಯ ಮಾಡಿದ್ದ, ಅವನು ಓಡಾಡಿದ್ದ ಅಂತೇಳಿ ಹೇಳಿ ಅದನ್ನು ನಮ್ಗೆ ಬೇರ್ ಮಾಡ್ಲಿಕ್ಕೆ ಆಗುದಿಲ್ಲ, ಅವನ ಕಷ್ಟವನ್ನ ಸುಧಾರಿಸ್ಲಿಕ್ಕೆ ಆಗುದಿಲ್ಲ. ಅದರಲ್ಲಿ ನಮ್ದು ಡಬಲ್ ದುರಂತ. ಸರ್ಕಾರ ಮತ್ತೊಂದು ಇದ್ದಾಗ ಅವ್ರ ಬೆನ್ನಿ ನಿಲ್ಲುವುದು ಒಂದು, ಅದು ಇರಲ್ಲ. ಸರ್ಕಾರ ಅಥವಾ ಆರ್ಥಿಕ ವ್ಯವಸ್ಥೆ ಇರಲ್ಲ, ನಮ್ಮ ಕೈಯಲ್ಲೂ ಇರಲ್ಲ. ಇಲ್ಲಿಗೆ ನಾವು ಮತ್ತೆ ತಲೆ ಎತ್ತಿ ಮುಖ ಎತ್ತಿ ಬರ್ಲಿಕ್ಕೂ ಆಗುದಿಲ್ಲ, ನಿದ್ದೆ ಮಾಡ್ಲಿಕ್ಕೂ ಆಗುದಿಲ್ಲ. ಅವನ ಪೋರ್ಷನ್ ಅಲ್ಲೇ ನಾನು ಶಾಸಕ ಆಗಿರೋದು, ಅವನ ಶ್ರಮದಿಂದ ನಾನು MLA ಆಗಿರ್ತೇನೆ. ಅವನ ಕಷ್ಟಕ್ಕೆ ನಾನು ನಿಲ್ಲದ ಪರಿಸ್ಥಿತಿ. ಮೊರಲ್ಲಿ ನಿಲ್ತೇವೆ, ಭೇಟಿ ಕೊಡ್ತೇವೆ, ಅದೆಲ್ಲವೂ ಮಾಡ್ತೇವೆ. ಅಂದ್ರೆ ನನಗೆ ಸಿಕ್ಕಿರುವುದು ಏನು ಕೇಳಿದ್ರೆ, ಒಂದಷ್ಟು ಜನ ದಾನಿಗಳು, ಒಂದಷ್ಟು ಜನ ಡೋನರ್ಸ್, ಒಂದಷ್ಟು ಜನ ನಾವು ಹೇಳಿದಾಗ ಹೋಗಿ ಅವರಿಗೆ ಏನೋ ಒಂದು ಕೊಟ್ಟು ಬರೋರು, ಒಂದಷ್ಟು ಜನ ಇದ್ದಾರೆ. ಅವರನ್ನು ಸಹಿತ ತುಂಬಾ ಸುಲಿದಾಗಿ ಸುಲಿತಾ ಇರ್ತವೆ. ಸೊ ಈ ದುರಂತಗಳು ಕೆಲವೊಮ್ಮೆ ನಮ್ಮನ್ನ ಜರ್ಜರಿತ ಅಂತ ಹೇಳ್ತವೆ. ಇದೀಗ ನಾವು ಇರ್ಬೇಕಾ ಬೇಡವಾ ಈ ಜಾಗದಲ್ಲಿ, ನಾವು ಇದನ್ನು ಮುಂದುವರಿಸ್ಬೇಕಾ ಬೇಡ, ಮುಂದುವರಿಸ್ಬೇಕಾದ್ರೆ ಅವರದೆಲ್ಲವನ್ನು ಕಷ್ಟ ನಾವು ನೋಡುವಾಗಿರ್ಬೇಕು. ಅದಲ್ಲ ಅಂತ ಹೇಳಿದ್ರೆ ಅವನಿಂದ ಶ್ರಮ ಪಟ್ಟು ಅವನ ದೇವರನ್ನ ನಾವು ಉಪಯೋಗಿಸಿ ನಾವು ಅವನ ಬೆನ್ನಿಗೆ ನಿಲ್ಲಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಭಾರಿ ಕಷ್ಟ ಆಗಿ ಬಿಡ್ತದೆ ಅಂತ. ಸೊ ಟೇಕನ್ ಫಾರ್ ಗ್ರಾಂಟೆಡ್, ಅವ್ರು ಕೆಲಸ ಮಾಡ್ತಾರೆ ಅನ್ನುವ ನೆಗ್ಲಿಜೆನ್ಸಿಯಲ್ಲಿ ನಾವು ಬದುಕಬಾರದು ಅಂತೇಳಿ ಹೇಳಿ ಒಂದು. ಸೊ ಇದು ಈಗಲೂ ಅನುಭವಿಸ್ತಾ ಇದ್ದೇನೆ. ಆಮೇಲೆ ಮನೆಗೆ ಬಂದಾಗ ಒಂದು ಡೊನೇಷನ್ ಕೊಡೋ ಪರಿಸ್ಥಿತಿ ಕೆಲವೊಮ್ಮೆ ಕೆಲವು ಕ್ಷೇತ್ರಗಳಲ್ಲಿ, ಎಲ್ಲ ಕ್ಷೇತ್ರಗಳಲ್ಲೂ ಇದೆ ಅಂತ ಕೇಳಿದ್ದೇನೆ. ನಿಮ್ಗೆ ಎಂಥದೇ ಹಬ್ಬ ಹರಿದಿನಸದಕ್ಕೆ ಕೊಡಬೇಕು. ನನಗೊಂದಷ್ಟು ಜನ ಹೇಳಿದ್ರು, ಒಂದು ಒಳ್ಳೇದಾಯ್ತು, ನಿನ್ನ ಹತ್ರ ಇಲ್ಲ ಆ ಸಂಪ್ರದಾಯ, ಸ್ಟಾರ್ಟ್ ಮಾಡಬೇಡ. ಎರಡನೇದು, ಅದನ್ನು ಕೊಡ್ಲಿಕ್ಕೆ ಶುರುವಾದಾಗ ನಿನ್ಗೆ ನಿಜವಾದ ಕಾರ್ಯಕರ್ತರು ಕೈ ತಪ್ತಾರೆ. ಸೊ ಅಲ್ಲಿ ಜನ ತುಂಬ್ತಾರೆ, ಜನ ಮುತ್ತಿಗೆ ಹಾಕ್ತಾರೆ, ನಿಜವಾದ ಕಾರ್ಯಕರ್ತ ಶ್ರಮ ಪಟ್ಟವ ಕಾಣೋದಿಲ್ಲ, ದಿನ ಬಂದವ ನಿಮಗೆ ಕಾಣ್ತದೆ ಅಂತ ಹೇಳಿದ್ರು. ಆದ್ರೆ ನನಗೆ ಸಮಸ್ಯೆ ಇರೋದು ಏನು ಕೇಳಿದ್ರೆ, ಆಯ್ತು ಇವರೆಲ್ಲ ಬೇಡ, ಆಗ ಹೇಳಿದಂತೆ ಕಾರ್ಯಕರ್ತ ಅಲ್ಲ ಏನೂ ಅಲ್ಲ, ಆದ್ರೆ ಒಬ್ಬ ಸಾಮಾನ್ಯ ನಾಗರಿಕ ಬೈಂದೂರಿನವನೊಬ್ಬ ಡಬಲ್ ದುರಂತ ಆಗಿರ್ತದ ಅವನ ಮನೆಯಲ್ಲಿ. ಯಾರೋ ದುಡಿಯೋನೊಬ್ಬ ತೀರಿ ಹೋಗಿರ್ತಾನೆ, ಇನ್ನೊಬ್ಬ ದುಡಿಯೋ ಗಂಡ ಈ ಅನಾರೋಗ್ಯಕ್ಕೊಳಗಾಗ್ತಾರೆ. ಆ ಮಹಿಳೆ ಒಬ್ಬಂಟಿಯಾಗಿ ಬದುಕನ್ನ ಹೋರಾಟ ಮಾಡ್ತಾ ಇರ್ತಾರೆ. ಆಯುಷ್ಮಾನ್ ಸಿಕ್ಕರೆ ಆಸ್ಪತ್ರೆದಾಯ್ತು, ಊಟ ತಿಂಡಿಗೆ ಅಡಿಗೆಗೆ ಮನೆಗೆ ಸುಧಾರಿಸ್ಲಿಕ್ಕೆ ಆಗುದಿಲ್ಲ. ಇಂಥ ಬದುಕು ನೋಡಿದಾಗೆಲ್ಲ ಆ ದಿನ ಇಡೀ ಅಂತೂ ಹೋಯ್ತು, ಮತ್ತು ಅವ್ರಿಗೆ ಏನು ಮಾಡೋದು ಅಂತ ಅರ್ಥ ಆಗುದಿಲ್ಲ. ಸೊ ಆಗ ನಾನು ಆಯ್ಕೆ ಮಾಡಿಕೊಂಡದ್ದು ದಾರಿ ಈ CSR ಮತ್ತೆ NGOಗಳು. ಸೊ ನನ್ನ ಈ 3 ವರ್ಷದಲ್ಲಿ ನನ್ನ ಕೈ ಹಿಡಿದದ್ದು CSR ಮತ್ತು NGOಗಳು. ಬಹುಶಃ ನಾನು ಲೆಕ್ಕ ಹಾಕಿದ್ದೆ, ಹಿಂದೆ ಸುಕುಮಾರ್ ಶೆಟ್ಟರ್ ಶಾಸಕರಿದ್ದಾಗ ನಾನು ಒಟ್ಟಿಗೆ ಓಡಾಡ್ತಿದ್ದೆ. ಆಗ ನನಗೊಂದು ಲೆಕ್ಕ ಗೊತ್ತಿತ್ತು, ಡೊನೇಷನ್ ಕೊಡ್ತಾ ಹೋದ್ರೆ ವರ್ಷಕ್ಕೆ ಎಷ್ಟು ಆಗ್ತದೆ ಅನ್ನುವಂಥ ಲೆಕ್ಕ ಗೊತ್ತಿತ್ತು. ನಾನೀಗ ಕೊಟ್ಟರು ಇಷ್ಟು ಬೇಕಿತ್ತು ಅನ್ನೋದು ಲೆಕ್ಕಾಚಾರ ಇದೆ. ಆದ್ರೆ ನಾನು ಯಾವಾಗ CSR ಮತ್ತೆ NGO ಡಿಪೆಂಡ್ ಆದೆ, ಅದರಿಂದ ಬೇರೆ ಬೇರೆ ಆಕ್ಟಿವಿಟಿಗಳನ್ನ ತಂದು ಈ ಕಷ್ಟಪಟ್ಟು ಯಾರು ಬರ್ತಾರೆ ಎಲ್ಲರನ್ನು ಗುರುತಿಸಿ ಇಟ್ಟುಬಿಡ್ತೇವೆ. ನಾನೊಂದು ಮೊದಲನೇ ದಿವಸ MLA ಆಗಿ ಘೋಷಣೆ ಆಗಿ ಹೊರಗೆ ಬರುವಾಗ ಒಬ್ರು ಬಂದು ಇಂಥದ್ದೊಂದು ಕೆಲಸ ಆಗ್ಬೇಕು ಅಂತ ಹೇಳಿದ್ರು. ಅದು ಕೆಲಸ ಸಂಖ್ಯೆ 1. ಅಲ್ಲಿಂದ ಆರಂಭ ಆದ ಸಂಖ್ಯೆ ಇವತ್ತಿನವರೆಗೂ
ಈಗ ಇಲ್ಲಿ ಒಳಗೆ ಬರುವಾಗ ಯಾರೋ ಫೋನ್ ಮಾಡಿದ್ರು, ಅವ್ರದ್ದೇನು ಗಾಡಿ ಆಕ್ಸಿಡೆಂಟ್ ಆಗಿದೆ, ಬಟ್ ಆಸ್ಪತ್ರೆಗೆ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ, ಬೇರೆ ಬೇರೆ ಸಮಸ್ಯೆಯಿಂದ ಆಸ್ಪತ್ರೆ ಹಣ ಬೇಕು ಅನ್ನೋ ಸಮಸ್ಯೆಯಿಂದ ಫೋನ್ ಮಾಡಿದ್ರು. ಸೊ ಇಲ್ಲಿವರೆಗಿನ ಆ ಸಮಸ್ಯೆಗಳ ಕೆಲಸ ಸಂಖ್ಯೆ ನನಗೆ ರೀಚ್ ಆದದ್ದು ಒಂದು 29,600, ಹತ್ರ ಒಂದು 30,000ದವರೆಗೆ ಬಂದಿದೆ. ಯಾರಿಗೆ ಏನ್ ಬೇಕಿದ್ರೆ ಸಹಾಯ ಆಗ್ಲಿ, ಮಾಡದೇ ಇರಲಿ, ಅಷ್ಟು ಹೆಸರನ್ನು ಬರೆದಿಟ್ಟುಕೊಂಡಿದ್ದೇವೆ. ಅದನ್ನು ಬೈಫರ್ಕೇಟ್ ಮಾಡಿಕೊಂಡು ನಾವು ಮಾಡಿ ಕೆಲಸ ಮುಗಿಸಿದ್ದೇವೆ, ಮಾಡಿ ಮುಗಿಸ್ಲಿಲ್ಲ, ಆರ್ಥಿಕವಾಗಿ ಸಹಾಯ ಕೇಳಿದ್ದಾರೆ, ಅವ್ರಿಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇದಿಷ್ಟನ್ನು ನಾವು ಪ್ರತಿದಿನ ಬೆಳಿಗ್ಗೆ ಎದ್ಕೊಂಡೊಮ್ಮೆ ನೋಡ್ತೇವೆ, ಅಷ್ಟು ಜನ ಆಫೀಸು ಕಾರ್ಯಕರ್ತರೆಲ್ಲ ಇದ್ದಾರೆ. ಆದ್ರೆ CSR ನಲ್ಲಿ ನನಗೆ ಈ 3 ವರ್ಷದಲ್ಲಿ ಒಟ್ಟು ಒಂದು 30 ಕೋಟಿ ಹತ್ರ ತರ್ಲಿಕ್ಕೆ ಆಯ್ತು. ಅದು ಹೆಚ್ಚಾಗಿ ಶಾಲೆಗಳ ರಿಪೇರಿ, 300 ಟ್ರೀಸ್ ಅಂತೇಳಿ ಹೇಳಿ 300 ಶಾಲೆಗಳಿದೆ, ಅದರ ಅಭಿವೃದ್ಧಿಗೋಸ್ಕರ ಶಾಲೆಯ ಹಳೆ ವಿದ್ಯಾರ್ಥಿಗಳು, ಶಿಕ್ಷಣದ ಬಗ್ಗೆ ಅಭಿಮಾನ ಇರುವವರು, ಇನ್ಯಾವುದೋ CSR ಕಂಪೆನಿ, ಯಾವುದೋ ಕಂಪನಿಯ CSR, ಇದೆಲ್ಲವೂ ಸೇರಿಸಿ, ಆಮೇಲೆ ಬೆನ್ನುಮೂಳೆ ಮುರ್ಕೊಂಡವರು ನಮ್ಮ ಕ್ಷೇತ್ರದಲ್ಲಿ ಒಂದಷ್ಟು ಜನ ಇದ್ರು. ವಿನಾಯಕ್ ಸರ್ ಅಂತೇಳಿ ಹೇಳಿ ಅವರು ಅದರ ಬಗ್ಗೆ ಕೆಲಸ ಮಾಡ್ತಾ ಇರುವಂತ NGO, ಅವರ ನೇತೃತ್ವದಲ್ಲಿ ನಮ್ಮಲ್ಲಿ ಒಂದು ಆ ಬೆನ್ನುಮೂಳೆ ಮುರ್ಕೊಂಡವರಿಗೆ ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತ ಮಾಡಿದೆವು. ಅಲ್ಲಿಯೇ ಅವರನ್ನ ನಿಧಾನಕ್ಕೆ ರಿಪೇರಿ ಮಾಡ್ತಾ ಬರಬೇಕು. ನಾವು ಚಿಕ್ಕದಿರುವಾಗ ಕೇಳಿದ್ದು ಒಂದು ಆಕ್ಸಿಡೆಂಟ್, ತ್ರಾಸಿ ಬೀಚ್ ಹತ್ರ ಆಕ್ಸಿಡೆಂಟ್ ಆಗಿದೆ ಅಂತ ನಾವು ಮರ್ತಿದ್ದೇವೆ. ಈಗ ನಾನು MLA ಆಗುವಾಗ ಒಂದ್ ದಿವಸ ಮನೆಗೆ ಹೋದಾಗ ಆ ಇಸ್ವಿಯಲ್ಲಿ ಆಕ್ಸಿಡೆಂಟ್ ಆಯ್ತಲ್ಲ, ಅವತ್ತಿಂದ ಇವತ್ತಿನವರೆಗೆ ಹೀಗೆ ಮಲ್ಕೊಂಡಿದ್ದಾನೆ ಅಂತ ಹೇಳಿ ಅಂಥದ್ದೊಂದು ಹೆಚ್ಚು ಕಡಿಮೆ ಒಂದು 60 ಜನ ಇದ್ದಾರೆ, ಬೇರೆ ಬೇರೆ ಸಂದರ್ಭದಲ್ಲಿ ಬಿದ್ದು ಬೆನ್ನು ಮೂಳೆ ಮುರ್ಕೊಂಡವರು. ವಿನಾಯಕ್ ಸರ್ದು ಅವ್ರದ್ದು ಸಹ ಒಂದಿದೆ, ಅವರಿಗೆ ನನಗೋಸ್ಕರ ಇಲ್ಲೊಂದು ಮಾಡಿದ್ರು. ಎಲ್ಲ ಕಡೆಗಳಲ್ಲಿ ರೋಡಲ್ಲಿ ಹಸುಗಳು ಆಕ್ಸಿಡೆಂಟ್ ಆಗ್ತದೆ, ಸೈಡಿಗೆ ಬೀಳ್ತವೆ. ಕಾರ್ ಗುದ್ದಿದ್ದವ ಮಾನವೀಯತೆ ಉಳ್ಳವನೇ, ಅದನ್ನು ಚಂದ ಮಾಡಿ ನೆರಳಲ್ಲಿ ಮಲಗಿಸಿ ನೀರು ಕುಡಿಸಿ ಆ ಸಂದರ್ಭದ ಕರ್ತವ್ಯ ಮಾಡಿ ಮತ್ತೇನ್ ಮಾಡ್ಬೇಕು, ಅವನು ಗಾಡಿಯಲ್ಲಿ ಫ್ಯಾಮಿಲಿ ಗಿಮಿಲಿ ಎಲ್ಲ ಇರ್ತಾರೆ, ಅವನು ಮುಂದೆ ಹೋಗಿರ್ತಾನೆ. ಇನ್ಯಾರೋ ಕಾರ್ಯಕರ್ತರು ನೋಡ್ತಾರೆ, ಅವರು ಒಂದಷ್ಟು ದಿವಸ ಸೇವೆ ಮಾಡ್ತಾರೆ, ಕೊನೆಗೆ ಅವನ ಮನೆ, ಅವನ ವ್ಯವಸ್ಥೆ ಅವನು ನೋಡ್ಕೋಬೇಕಾಗ್ತದೆ. ಇದು ವಿಪರೀತ ಘಟನೆಗಳಾಗ್ತಾ ಇತ್ತು. ಕೊನೆಗೆ ನಾವೊಂದು ಯೋಚನೆ ಮಾಡಿದೆವು, ಗೋಶಾಲೆ ಮಾಡ್ಲಿಕ್ಕೆ ವಿಪರೀತ ಸಾಮರ್ಥ್ಯ ಬೇಕು. ಒಂದು 100 ಗೋವುಗಳನ್ನು ಕಟ್ಟುಕೊಂಡೇವೆ ಅಂತ ಹೇಳಿದ್ರೆ ಅವುಗಳ ಹೊಟ್ಟೆಗೆ ಹಾಕದಿದ್ರೆ ಮತ್ತೆ ಪಾಪವೇ ಮಾಡಿದಾಗ ಆಗ್ತದೆ. ಕಟ್ಟುಕೊಂಡ ಮೇಲೆ ಅವುಗಳ ಹೊಟ್ಟೆಗೆ ಹಾಕಬೇಕು, ಅದಕ್ಕೆ ವಿಪರೀತ ಸಾಮರ್ಥ್ಯ ಬೇಕು. ಅಷ್ಟು ಸಾಮರ್ಥ್ಯ ನಮ್ಮ ಹತ್ರ ಕಷ್ಟ. ಬೇರೆ ಬೇರೆ ಮಠಗಳು, ಬೇರೆ ಬೇರೆ ಗೋಶಾಲೆಗಳಿದೆ, ಎಲ್ಲವೂ ಫುಲ್ ಆಗಿರ್ತದೆ. ಈ ಗೋವುಗಳನ್ನ ಕರ್ಕೊಂಡು ಹೋಗಿ ಗಂಟಿಧಾಮ ಅಂತೇಳಿ ಹೇಳಿ ಒಂದು ತಂಡ ಮಾಡಿ, ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟು ಟ್ರೆಂಡಿಂಗ್ ಗಂಟಿಧಾಮನೆ. ಆ ಗಂಟಿಧಾಮ ಅಂತೇಳಿ ಮಾಡಿ, ಆ ಆಕ್ಸಿಡೆಂಟ್ ಆದ ಹಸು ನಮಗೆ ಬಂದ 100 ಕೇಸ್ಗಳಲ್ಲಿ 50% ಸಾಯ್ತವೆ. ಮುರಿದೋಗಿರ್ತದೆ ಮೂಳೆ, ತುಂಬಾ ಒಳಗಡೆ ಗುದ್ದಿ ಹುಡಿಯಾಗಿರ್ತದೆ. ಆದ್ರೆ ಸಾಯುವವರೆಗೆ ಆಹಾರ, ನೀರು, ನೆರಳು ಇದಿಷ್ಟು ತೊಂದರೆ ಆಗಬಾರ್ದು. ಬಿಸಿಲಲ್ಲೇ ಶಾಪ ಹಾಕಿಕೊಂಡಿರುವುದು ಆ ಹಸುಗಳು, ಎಲ್ಲವನ್ನು ನೆನಪು ಮಾಡೋದು, ಅದು ಜೀವನ ಇರೀ ಹಾಲು ಕೊಡ್ತು, ಮತ್ತೊಂದು ಮಾಡ್ತು, ಎಲ್ಲವೂ ಮಾಡ್ತು, ಸಾವಾದ್ರೂ ನೆಮ್ಮದಿ ಎಲ್ಲ ಆಯ್ತಾ. ಆಕ್ಸಿಡೆಂಟ್ ಆಗಿ ಬಿದ್ಕೊಂಡಿರ್ತದೆ. ಅದು ಕೆಲವೊಮ್ಮೆ ಮನೆಗಳಿಲ್ಲದ ಏರಿಯಾ ಆದ್ರೆ, ಸ್ವಲ್ಪ ತಗ್ಗಿನ ಪ್ರದೇಶ ಆದ್ರೆ ಯಾರು ನೋಡುವುದು ಇಲ್ಲ, ಕಣ್ಣು ಕಾಣೋದು ಇಲ್ಲ ಅದು. ಸೊ ಅಷ್ಟದಾಗ್ತದೆ. ಅಂಥದ್ದೊಂದು ತಪ್ಪಿಸ್ಲಿಕ್ಕೆ, ಆ ಕೊನೆಗಾಲದ ನೋವು ನೆರಳಾಟ ತಪ್ಪಿಸ್ಲಿಕ್ಕೆ ನಾವು ಗಂಟಿಧಾಮ ಅಂತ ಆರಂಭ ಮಾಡಿದೆವು. ಅದರಲ್ಲಿ ನಾ ಹೇಳಿದಾಗೆ ಒಂದಷ್ಟು ಸಾಯ್ತವೆ, ಇನ್ನೊಂದಷ್ಟು ಒಂದು ಕಾಲು ಹೋಗಿರ್ತದೆ, 3 ಕಾಲಲ್ಲಿ ಮತ್ತೆ ವಾಪಸ್ ಪಿಕಪ್ ಆಗ್ತವೆ, ಇನ್ನೊಂದಷ್ಟು ಏನೋ ಕೋಡು ಮುರಿದಿರ್ತದೆ, ಮತ್ತೊಂದು ಅಂತ ಅದು ರೆಡಿ ಆಗ್ತಾ ಇರ್ತವೆ. ಇಲ್ಲಿವರೆಗೆ ಕೇಳಿದ್ರೆ ನಮ್ಮಲ್ಲಿ ಈಗ 3 ಕಾಲಿನಲ್ಲಿ ಇದ್ದವೆ, ಅದ್ರ ಕರು ಹೆಕ್ಕಿದೆ, ಅದರ ಕರು ಇದೆ, ಅಂಥದ್ದು ಒಂದಷ್ಟು ಇದೆ ನಮ್ಮಲ್ಲಿ. ಎಲ್ಲ ರೆಡಿ ಆದ ಮೇಲೆ ನಾವು ಸಮಾಜಕ್ಕೊಮ್ಮೆ ಕರೆ ಕೊಡ್ತೇವೆ. ಇದರಲ್ಲಿ ಒಂದು ದನ, ಒಂದು ಕರು, ಒಂದು ಗಂಡು ಕರು, ಇದನ್ನು ಯಾರು ಉಚಿತವಾಗಿ ತಗೊಂಡು ಹೋಗಿ ಸಾಕ್ತೀರಿ, ತಗೊಂಡು ಹೋಗಿ ಅಂತ ರೈತರೇ ಆದರೆ ಅವರ ಮನೆಗಳಿಗೆ ಕೊಟ್ಟು ಬಿಡ್ತೇವೆ. ಗೋಪಾಲ ಅಂತ ನಮ್ಮ ಒಬ್ಬ ಕಾರ್ಯಕರ್ತ ಅದು ಹಗಲು ರಾತ್ರಿ ಮಾಡ್ತಾನೆ. ಅವನಿಗೆ ನಾನು ಹೇಳುದುಂಟು, ನಿನ್ನ ಅಪ್ಪ ಅಮ್ಮ ಹೆಸರು ಯಾಕೆ ಇಟ್ಟದ್ದಾರ ಅಂತ ಈಗ ನಿನಗೆ ಅರ್ಥ ಆಗಿರ್ಬೋದು ಅಂತೇಳಿ, ಗೋವಿನ ಪಾಲನೆ ಮಾಡ್ಲಿಕ್ಕೆ ಅಂತೇಳಿ ಹೇಳಿ. ಸೊ ಅವನ ಪರಿಶ್ರಮ ಮತ್ತೊಂದಷ್ಟು ಜನರನ್ನು ಹಾಕೊಂಡು ಇವತ್ತಿಗೆ ಅದನ್ನ ಮಾಡ್ಕೊಂಡು ಬರ್ತಾ ಇದ್ದೇವೆ. ಇಷ್ಟೋ ಒಂದು 200 ಆಗಿರ್ಬೋದು, ಬಂದು ಹೋದದ್ದು ಅಂತೇಳಿ ಹೇಳಿ. ಹೆಚ್ಚು ಭಟ್ಕಳ, ಉತ್ತರ ಕರ್ನಾಟಕ, ಶಿವಮೊಗ್ಗ, ದಕ್ಷಿಣ ಕನ್ನಡ, ಇಲ್ಲೆಲ್ಲ ಜಿಲ್ಲೆಯಿಂದ, ಚಿಕ್ಕಮಗಳೂರಿಂದ ಬರ್ತವೆ. ಆಕ್ಸಿಡೆಂಟ್ ಆದಾಗ ಬೇರೆ ಏನು ಇರುವುದಿಲ್ಲ ನಿಮ್ಗೆ. ಅದರಲ್ಲಿ ಇನ್ನೂ ಒಂದಂದ್ರೆ, ಅವ ರೈತ, ಅವನ ಹಸು, ಆದ್ರೆ ಎತ್ಕೊಂಡು ಹೋಗಿ ಮತ್ತೆ ಮನೆ ತಗೊಂಡೋಗಿ ಸಾಕುವ ಸಾಮರ್ಥ್ಯ ಅವ್ರ ಹತ್ರ ಇರಲ್ಲ. ಸೊ ಅವರು ಫೋನ್ ಮಾಡ್ತಾರೆ, ಬೇರೆ ಏನ್ ಮಾಡೋದು, ಆಯ್ತು ಅಂತೇಳಿ ಹೇಳಿ ಹೇಳ್ತೇವೆ. ಬಟ್ ಆ ಊರಿನ ಹಿರಿಯರೊಬ್ರು ಹೇಳ್ಬೇಕು, ಅದು ಯಾರು, ಯಾಕೆ ಕೊಟ್ರು ಅಂತ. ಅದು ಅನಾಮಧೇಯ ಅಂತ ಆಗ್ಲಿಕ್ಕಿಲ್ಲ. ಮ್ಯಾಕ್ಸಿಮಮ್ ಅದನ್ನ ತರುವಾಗ ಒಂದು ರೆಫರೆನ್ಸ್ ತಗೊಂಡೆ
ಮಾಡ್ತೇವೆ. ಗುಣ ಆದಾಗ ಅವ್ರಿಗೊಂದು ಮಾಹಿತಿ ಕೊಡ್ತೇವೆ, ನೀವು ತಗೊಂಡು ಹೋಗ್ತಿರೋ ಇಲ್ಲಿ ಯಾರಿಗೆ ಕೊಡೋದು ಅಂತೇಳಿ ಹೇಳಿ. ಇದನ್ನು ತುಂಬಾ ಜನ ಸಾಮಾಜಿಕ ಬೇರೆ ಬೇರೆ ಸಂಘಟನೆಗಳು, ಬೇರೆ ಬೇರೆ ಶಾಸಕರು, ನಮ್ಮ ಜೊಲ್ಲೆ ಮೇಡಮ್ ಇದ್ದಾರೆ, ಹಿಂದೆ ಮುಜರೆ ಇದ್ದಾರೆ, ಅವ್ರು ಪ್ರತಿ ಸರ್ತಿ ಹೇಳ್ತಾರೆ ಗಂಟಿಧಾಮ ಹೇಗಿದೆ ಅಂದ್ರೆ ನಮ್ಮನ್ನು ಮಾತಾಡಿಸುವಾಗಲೇ ಅದನ್ನು ಕೇಳೋದು, ಗಂಟಿಧಾಮ ಹೇಗಿದೆ ಅಂತ ಹೇಳಿ. ತುಂಬಾ ಆ ರೀತಿ ಆಯ್ತು. ಬಟ್ ಮನ್ಸಿಗೆ ಸಮಾಧಾನ, ನಾವು ಗಾಡಿ ತಗೊಂಡು ಹೋಗೋದು, ಅಲ್ಲೊಂದು ಹಸು ಬಿದ್ದಿದೆ ಅಂತ ಹೇಳೋದು, ನಾವೇನ್ ಮಾಡೋದು ಅಂತ ಮುಂದೆ ಹೋಗೋದು, ಈ ಕೆಲಸಕ್ಕೊಂದು ತಪ್ಪಿಸಿದೆವು. ಸೊ ಇಂಥದ್ದೆಲ್ಲ ಆಕ್ಟಿವಿಟಿಗಳು ಇದರಲ್ಲಿ 300 ಟ್ರೀಸ್ ಶಾಲೆಗಳ ಬಗ್ಗೆ, ಬೆನ್ನು ಮೂಳೆ ತೊಂದರೆ ಆದವರಿಗೆ ಸ್ಪೈನಲ್ ಕಾರ್ಡ್ ಇದಕ್ಕೆ ಆ ರೀತಿ ರಿಹಾಬಿಲಿಟೇಷನ್ ಸೆಂಟರ್ ಸೇವಾಧಾಮ ಅಂತ, ಇದು ಗಂಟಿಧಾಮ. ಅದಾದ್ಮೇಲೆ ಕಾಲು ಸಂಕ ಅಂತೇಳಿ ಹೇಳಿ ನಮ್ಮಲ್ಲೊಂದು ದೊಡ್ಡ ಸಮಸ್ಯೆ. ಇದೆಲ್ಲ ಆಕ್ಟಿವಿಟಿಗಳನ್ನು ನಾವು CSR ಅಲ್ಲೇ ಮಾಡೋದು. ಒಂದು ಹತ್ರ ಬೇರೆ ಬೇರೆ ಕಂಪನಿಗಳು, ಪುಣ್ಯಾತ್ಮರು, ಅವರಿಂದಾಗಿ ಈ ಚಟುವಟಿಕೆ ಆಗ್ತಿದೆ. ಇದು ಯಾವುದು ಸರ್ಕಾರದ ಅನುದಾನ ಅಲ್ಲ. ಸೊ ಇದು ನನ್ನ ಕ್ಷೇತ್ರಕ್ಕೆ, ನಾನು ಕಂಡ ಸಮಸ್ಯೆಗೆ, ನಾವು ಅನುಭವಿಸಿದ ಅನ್ಯಾರ್ದೋ ನೋವನ್ನ ಕಮ್ಮಿ ಮಾಡುವ ಭಾವನೆಗೆ ಇದೆಲ್ಲ ಕೆಲಸ ಆಗ್ತಾ ಇದೆ. ನಾನು ಒಂದು ವಿಷಯ ಕೇಳ್ಪಟ್ಟಿದ್ದೆ, ಡಯಾಲಿಸಿಸ್ ದೊಡ್ಡ ಸಮಸ್ಯೆ ಆ ಭಾಗದಲ್ಲಿ, ಹಳ್ಳಿ ಭಾಗದಲ್ಲಿ ಸಾಮಾನ್ಯ ಡಯಾಲಿಸಿಸ್ ಅನ್ನೋದೇ ತುಂಬಾ ದೊಡ್ಡ ಒಂದು ನರಕ ಅಂತ. ಅದಕ್ಕೆ ನೀವೇನೊಂದು ವಿಶೇಷವಾಗಿ ಮಾಡಿದೀರಾ ಅಂತ ಕೇಳ್ಪಟ್ಟೆ, ಅದ್ರ ಬಗ್ಗೆ. ಅದು ನಾನು ಯಲ್ಲಾಪುರದಲ್ಲಿ ಹರಿಪ್ರಕಾಶರ ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೆ 1-2 ವರ್ಷ. ಎಲ್ಲ ನಷ್ಟದ ಬಾಪ್ತಿನ ಮುಂದಿನ ಭಾಗ ಹೋಗಿ ಕೆಲಸಕ್ಕೆ ಸೇರಿದಾಗೆ ಅವ್ರ ಜೊತೆಗಿರ್ತೇನೆ. ಅವ್ರು ಸ್ವಲ್ಪ ಧೈರ್ಯ ಹೇಳ್ತಾರೆ, ಏನಾದ್ರು ಮಾಡೋಣ ಅಂತ ಹೇಳಿ, ಹಾಗೆ ಅವ್ರ ಜೊತೆಗಿರ್ತೇನೆ. ಆಗ ಒಬ್ರು ಟೀಚರ್ ವಾರದಲ್ಲಿ 3 ದಿನ ಇರಲ್ಲ. ನನಗೆ ಕೇಳ್ತೇನೆ ಎಲ್ಲಿ ಹೋಗಿದ್ದೀರಿ ಅಂತ. ಯಲ್ಲಾಪುರದಲ್ಲಿ ಡಯಾಲಿಸಿಸ್ ಇರಲ್ಲ, ಅವರು ಅದಕ್ಕೆ ಹುಬ್ಬಳ್ಳಿಗೆ ಹೋಗ್ಬೇಕು. ಡಯಾಲಿಸಿಸ್ನ ಸಮಸ್ಯೆ ಏನಂದ್ರೆ, ಒಬ್ಬ ಅನಾರೋಗ್ಯ, ಇನ್ನೊಬ್ರು ಅವರ ಜೊತೆಗಿರ್ಬೇಕು. ಸ್ಪೈನಲ್ ಕಾರ್ಡ್ ಅಲ್ಲೂ ಅಷ್ಟೇ, ಅವರು ಮಲಗುವುದಲ್ಲದೆ ಅವರನ್ನು ನೋಡ್ಕೊಳ್ಳಿ ಕೆಲವೊಮ್ಮೆ ಒಬ್ರು, ಕೆಲವೊಮ್ಮೆ ಇಬ್ರು. ಕೆಲವೊಮ್ಮೆ ಒಬ್ರು ತಾಯಿ ಬಂದಿದ್ರು, ಅವರು ಹಾಗೆ ಮಲಗಿಸ್ಕೊಂಡು ಬಂದಿದ್ರು. ಇವ್ರಿಗೆ ಎಷ್ಟು ವರ್ಷ ಕೇಳಿದೆ? 50 ವರ್ಷ. ಆಕ್ಸಿಡೆಂಟ್ ಆದ್ಯಾವಾಗ? 25 ವರ್ಷದ ಹಿಂದೆ. 25 ವರ್ಷ ಅವನನ್ನು ಸಾಕಿದ್ರು, ಅವನು ವಿದ್ಯಾವಂತನೋ ಮತ್ತೊಂದವನು ಮಾಡಿದ್ರು. ಆಕ್ಸಿಡೆಂಟ್ ಆಯ್ತು, ಮತ್ತೆ 25 ವರ್ಷದಿಂದ ಸಾಕ್ತಿದ್ದಾರೆ. ನಗುಮುಖದಲ್ಲೇ ಇರ್ತಾರೆ. ಅದ್ರ ಒಳಗಡೆ ಏನು ಬೆಂಕಿ ಇರ್ಬೋದು, ಏನು ನೋವು ಇರ್ಬೋದು ಅಂದಾಜು ಮಾಡ್ಕೊಳ್ಳಿ. 50 ವರ್ಷ ಮಗನನ್ನ ಸಾಕುವುದು, ಮಲಗಿಸಿಕೊಂಡು, ನಾಳೆಯ ಯಾವುದೇ ಭವಿಷ್ಯ ಇಲ್ಲ. ಅವನು ಮತ್ತೆ ಎದ್ದು ಓಡಾಡಿ ಇಂದು ದುಡಿತಾನ ಅನ್ನೋ ಪ್ರಶ್ನೆ ಇಲ್ಲ. ಎಲ್ಲರೂ ಮಕ್ಕಳನ್ನ ಸಾಕೋದು ಯಾಕೆ? ಅವ್ನು ಸಾಕಿ ನಾಳೆ ನಮ್ಮ ಆಧಾರಕ್ಕಾಗ್ತಾನೆ ಅಂತ. ಇದು ಕೊನೆಗೂ ಅಮ್ಮನೇ ಆಧಾರ, ಕೊನೆಗೂ ಆಧಾರ, ಅವ್ರಿಗೆ ಆಧಾರ ಯಾರು ಇರುವುದಿಲ್ಲ. ಇಂಥದ್ದೆಲ್ಲ ನಾವು ನೋಡಿದೆವು. ಅದೇ ರೀತಿ ಡಯಾಲಿಸಿಸ್ ಬಂದವರಿಗೆ ಒಬ್ರು ಬೇಕು. ಈ ಟೀಚರ್ ಅದಕ್ಕೆ ಒದ್ದಾಡ್ತಾ ಇರ್ತಾರೆ. ಆಗ ಮೊದಲನೇ ಬಾರಿ ನಂಗೆ ಡಯಾಲಿಸಿಸ್ನ ಪರಿಣಾಮ ಅರ್ಥ ಆಗ್ತದೆ. ಯಲ್ಲಾಪುರದಲ್ಲಿ ಹಾಗೆ ಇರಲಿಲ್ಲ. ಆಗ ಹರಿಪ್ರಕಾಶ್ರಿಗೆ ಹೇಳಿದಾಗ, ಹರಿಪ್ರಕಾಶ್ ಬೇರೆ ಒಂದಷ್ಟು ಸಂಸ್ಥೆಗಳನ್ನು ಮಾತಾಡಿಸಿ, ಅಲ್ಲಿಯ ಶಾಸಕರನ್ನು ಮಾತಾಡಿಸಿ, ಮೊದಲನೇ ಬಾರಿ ಯಲ್ಲಾಪುರಕ್ಕೆ ಡಯಾಲಿಸಿಸ್ ಬರ್ತದೆ. ನಾನು MLA ಆದ ತಕ್ಷಣ ಫಸ್ಟ್ ಬೈಂದೂರಿನ ಪರಿಸ್ಥಿತಿ ಕೇಳಿ ಸರ್ವೆ ತಗೊಂಡಾಗ ಮಣಿಪಾಲ ಮತ್ತು ಕುಂದಾಪುರದಲ್ಲಿ ವೇಟಿಂಗ್ ಲಿಸ್ಟ್ ಅಲ್ಲಿ ಇರ್ತದೆ, ಡಯಾಲಿಸಿಸ್ ಇರಲ್ಲ. ಆಗ ಮಣಿಪಾಲ ಆಸ್ಪತ್ರೆಯವರಿಗೆ ಕೇಳಿದೆ, ನಿಮ್ಮ ಡಯಾಲಿಸಿಸ್ ಒಂದು ಸೆಂಟರ್ ಕೊಡಿ ಅಂತ. ಬೇರೆ ಬೇರೆ ಸಂಸ್ಥೆಗಳಿಗೆ, ಸರ್ಕಾರಿ ಆಸ್ಪತ್ರೆಗೆ, ಮಣಿಪಾಲದವ್ರಿಗೆ ಹಣ ಕೊಟ್ಟು ಕೊಡಿ ಅಂತ. ಯಾಕಂದ್ರೆ ಹಣವೂ ಕೊಡ್ಲಿಕ್ಕೆ ಸಾಮರ್ಥ್ಯ ಇದ್ದು ಡಯಾಲಿಸಿಸ್ಗೆ 60 ಕಿಲೋಮೀಟರ್ ಹೋಗಿ ಬರುವ ಮತ್ತೊಂದು ನರಕ ಯಾತನೆ ಇರ್ತದೆ ಒಂದಾದ್ರೆ, ಇನ್ನು ಹಣ ಕೊಡ್ಲಿಕ್ಕೂ ಸಾಮರ್ಥ್ಯ ಇಲ್ಲ ಅನ್ನೋರು ಇರ್ತಾರೆ. ಆಗ ಅವರಿಗೆ ಸಂಸ್ಥೆಗಳು ಕೊಡ್ತಾರೆ. ಆರಂಭದಲ್ಲಿ ಈ ಗೌರ್ಮೆಂಟ್ ಬಂದ ತಕ್ಷಣ ನಾವು PPP ಡೊನೇಷನ್ ಇಂಥದಕ್ಕೆಲ್ಲ ರೆಡಿ ಇರಲ್ಲ, ತಾಲೂಕು ಆಸ್ಪತ್ರೆ ಬಿಟ್ಟು ಬೇರೆ ಕೊಡಲ್ಲ ಅಂದ್ಬಿಟ್ರು. ಆಗ ಮಣಿಪಾಲದವರದ್ದು ಒಂದೇ ಡಿಪೆಂಡ್ ಆದೆವು. ಅದಾದ್ಮೇಲೆ ಸರ್ಕಾರದ ಪಾಲಿಸಿ ಚೇಂಜ್ ಮಾಡಿ ಕೊಡ್ತೇವೆ ಅಂತೇಳಿ ಹೇಳಿ ಬಂದು, ಈಗ ಬೈಂದೂರಿನಲ್ಲಿ ಗೌರ್ಮೆಂಟ್ ಡಯಾಲಿಸಿಸ್ ಇದೆ, ಆಮೇಲೆ ಮಣಿಪಾಲದ ಡಯಾಲಿಸಿಸ್ ಇದೆ. ನಮ್ಗೇನಂತೇಳಿ ಹೇಳಿದ್ರೆ, ಅವರ ನೋವನ್ನು ಕಮ್ಮಿ ಮಾಡ್ಲಿಕ್ಕೆ ಆಗುದಿಲ್ಲ, ಅವ್ರು ಏನು ಕಷ್ಟದಲ್ಲಿದ್ದರೆ ಅದು ಕಮ್ಮಿ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ಮತ್ತೊಂದು ಶ್ರಮ ಪಡ್ತಾರಲ್ಲ, ಅಷ್ಟು ದೂರ ಪ್ರಯಾಣ ಮತ್ತೊಂದು ಅಂತೇಳಿ. ಸೊ ಅದನ್ನೊಂದು ಕಮ್ಮಿ ಮಾಡುವ ಅಂತೇಳಿ ಹೇಳಿ ಇದೆಲ್ಲವೂ ಸೇವಾ ಸೇತು ಅಂತೇಳಿ ಒಂದು ಪ್ರಾಜೆಕ್ಟ್. ಅದರಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಎಲ್ಲ ಚಟುವಟಿಕೆಗಳು ಒಂದೊಂದನ್ನೇ ಜೋಡಿಸ್ಕೊಂಡು ಬಂದೆವು. ಅದರಲ್ಲಿ ಡಯಾಲಿಸಿಸ್ ಬಂತು, ಸ್ಪೈನಲ್ ಕಾರ್ಡ್ ಇದು ಬಂತು, ಬೇರೆ ಬೇರೆ ಕಾಯಿಲೆಗಳ ಬಗ್ಗೆ ರಿಹ್ಯಾಬಿಲಿಟೇಷನ್ ಸೆಂಟರ್ನೇ ಆಲೋಚನೆ ಮಾಡೋದು ನಾವು. ಪೂರ್ತಿ ಅದಕ್ಕೊಂದು ಏನೋ ಒಂದು ದಾರಿ ಅಂತ ಹೇಳಿ ಅಂಥದ್ದೊಂದಷ್ಟು ಮಾಡ್ಲಿಕ್ಕಾಯ್ತು. ಎಲ್ಲವೂ CSR. ಇದುವರೆಗೂ ಸರ್ಕಾರದಿಂದ ನಿಮಗೆ, ಅಂದ್ರೆ ಈಗಿನ ಕಾಂಗ್ರೆಸ್ ಸರ್ಕಾರ ನಿಮ್ಮ ಕ್ಷೇತ್ರ ಕೊಟ್ಟಿರುವಂತ ಅನುದಾನ ಎಷ್ಟು? ಅದನ್ನ ಹೀಗೆ ಹೇಳಿದ್ರೆ ಸರಿಯಾದಿತ್ತು. ಹಿಂದೆ ಯಡಿಯೂರಪ್ಪರು ಮುಖ್ಯಮಂತ್ರಿ ಇದ್ದಾಗ, ನಮ್ಮಲ್ಲಿ BJP ಶಾಸಕರು ಸುಕುಮಾರ್ ಶೆಟ್ಟಿ ಇದ್ದಾಗ, ಬೈಂದೂರು ಕ್ಷೇತ್ರಕ್ಕೆ 3,500 ಕೋಟಿ ಅನುದಾನ ಬರ್ತದೆ. ಸೊ ಒಂದಾಳತೆ ಅದು. ಈಗ ನಮಗೆ ಅದರ 10% ಅಂದ್ರೆ 350 ಕೋಟಿ ಆಗ್ತದೆ. ಅದರದ್ದು ಮತ್ತೆ ಪುನಃ 10% ಅಂದ್ರೆ 1% ಅಂದ್ರೆ 35 ಕೋಟಿ ಆಗ್ತದೆ. ಸೊ ನಮಗೆ ಘೋಷಣೆ ಆದದ್ದು 10 ಕೋಟಿ ಘೋಷಣೆ ಆಗಿದೆ.
ಇನ್ನೊಂದು 25 ಕೋಟಿ ಘೋಷಣೆ ಆಗಿದೆ. ಸೊ ಈ 35 ಕೋಟಿ ಇದುವರೆಗೆ ನಮ್ಮ ಕ್ಷೇತ್ರದ್ದು, ಇನ್ನು ಕೆಲಸ ಆಗ್ಲಿಲ್ಲ, ಫಂಡ್ ಬರಲಿಲ್ಲ, ಘೋಷಣೆ ಆದದ್ದು. ಸೊ 3,500 ಕೋಟಿಗೂ 1% 35 ಕೋಟಿ ಬಂದಿದೆ. ಸೊ ನಮಗೆ ಗೊತ್ತಿಲ್ಲ, ಈ ಹೊಸ ಮುಖ್ಯಮಂತ್ರಿಗಳು ಬಂದಾಗಾದ್ರೂ ಒಂದಷ್ಟು ಅನುದಾನಗಳನ್ನ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆವು, ಕೊಡುವ ಹೋಪ್ಸ್ ಅನ್ನು ಇಟ್ಕೊಂಡಿದ್ದೇವೆ. ಅದಲ್ಲದಿದ್ರೆ ದೊಡ್ಡ ದುರಂತ ನಮ್ಮ ಕಣ್ಣಿಗೆ ಎದುರುಗಳೇ ಕಾಣ್ತಾ ಇರ್ತವೆ. ಕರಾವಳಿಯ ವಿಶೇಷ ಸಮಸ್ಯೆ, ನಮ್ಮಲ್ಲಿ ಮಳೆ ಹೆಚ್ಚು. ಈ ವರ್ಷದ ದುರಂತ ಬೇರೆ. ಮಳೆ ಹೆಚ್ಚಾದಾಗ ರಸ್ತೆಗಳು ಸಣ್ಣ ಸಣ್ಣ ಗುಂಡಿ ಬಿದ್ದು ಬಿಡ್ತವೆ ಪ್ರತಿ ಮಳೆಗಾಲದಲ್ಲಿ. ಅದು ಇಮಿಡಿಯೇಟ್ಲಿ ಸರಿ ಮಾಡಬೇಕು, ಇಲ್ಲದಿದ್ರೆ ಆ ಸಣ್ಣ ಗುಂಡಿ ದೊಡ್ಡದಾಗ್ತಾ ರಸ್ತೆ ಹೋಗಿ ಬಿಡ್ತದೆ. ನಮಗೆ 3 ವರ್ಷ ಆಯ್ತು ಅದು ಯಾವುದೇ ಅನುದಾನಗಳು ಬಾರದೆ. ನೀವು ಯಾವುದೇ ಗ್ರಾಮಕ್ಕೆ ಹೋದ್ರು ಅಲ್ಲಿ ರಸ್ತೆ ಸತ್ಯನಾಶ ಆಗಿದೆ. ನಮ್ಮಲ್ಲಿ ಜನರನ್ನು ಕೇಳಿದ್ರೆ ಅವ್ರಿಗೆ ಒಟ್ಟು ಸ್ಥಿತಿಗಳು ಗೊತ್ತಿದೆ. ಮಾಡ್ಲಿಲ್ಲ ಅನ್ನೋ ಬೇಜಾರು ನನ್ನ ಜೊತೆಗಾದ್ರೆ ಅನುದಾನಗಳನ್ನು ಕರಾವಳಿ ಕೊಡ್ತಿಲ್ಲ ಅನ್ನೋದು ಎಲ್ಲ ಜನರಿಗೂ ಗೊತ್ತಿದೆ. ಸೊ ಈ ದುರಂತವನ್ನ ಪ್ರತಿದಿನ ನಾವು ನೋಡ್ಬೇಕು. ಗಾಡಿ ಆ ಜಲ್ಲಿ ಕಲ್ಲುಗಳು ಎದ್ದಿರ್ತದೆ, ಯಾವುದೋ ಸ್ಕೂಟಿ ಹೋಗುವಾಗ ಅದು ಸ್ಲಿಪ್ ಆಗಿ ಬಿದ್ದು ಬಿಡ್ತದೆ, ಕಾರುಗಳು ಟೈರ್ ಹಾಳಾಗ್ತದೆ, ಯಾರಿಗೂ ಹುಷಾರಿಲ್ಲ ಅಂತೇಳಿ ಹೇಳಿ ಕರ್ಕೊಂಡು ಹೋಗುವಾಗ ಆಂಬ್ಯುಲೆನ್ಸ್ ಮತ್ತು ರಿಕ್ಷಾದವ್ರು ಇಬ್ರು ಆ ರಸ್ತೆಯಲ್ಲಿ ನಾವು ಬರಲ್ಲ ಅಂತ ಹೇಳ್ತಾರೆ. ಆಗ ಜನ ಎಂತ ಮಾಡ್ಬೇಕು? ಒಮ್ಮೆ ರಸ್ತೆ ನೋಡಿದ್ದಾರೆ, ಈಗ ಹೀಗೆ ಕೆಸರಿನ ಕತೆ ಒಂದು, ಮಳೆಗಾಲದ ಕತೆ ಒಂದು. ಎಲ್ಲ ಕಡೆ ಶಾಲೆಗಳಿದೆ, ಸ್ಕೂಲ್ ಬಸ್ಗಳು ನಮ್ಮ ಮನೆಯವರೆಗೆ ಬರಲ್ಲ, ರಸ್ತೆ ಹಾಳಾಗಿದೆ ಅಂತ ಹೇಳಿ. ಇದೆಲ್ಲವನ್ನು ಕೇಳಲಿಕ್ಕೆ ನಾವು MLAಗಳು, ನಾವು ಮೊದಲನೇ ಬಾರಿ ಶಾಸಕರಾದವರು ನಾವು ಒಂದಷ್ಟು ಜನ ಇದ್ದೇವೆ. ನಾವು ಒಟ್ಟಾಗಿ ಎಂಥ ಕಾಲದಲ್ಲಿ ನಾವು MLA ಆಗಿದ್ದೇವೆ ಅಂತೇಳಿ ಹೇಳಿ ನಾವು ಚರ್ಚೆ ಮಾಡೋದುಂಟು. ಅಥವಾ 2 ಸರ್ತಿ MLA ಆದವ್ರ ಹತ್ರ ಹೋಗಿ ನಾವು ದೂರದುಂಟು. ನೀವಾದ್ರೂ ಹಿಂದಿನ ಸರ್ತಿ ಸರ್ಕಾರದ ಅನುದಾನ ತೋರಿಸಿ ಜನರ ಎದುರುಗಡೆ ಕೆಲಸ ಮಾಡಿ, ನಾವಿಷ್ಟು ಕೆಲಸ ಮಾಡಿದೆವು, ಈಗ ನೋಡಿ ಹೀಗೆ ಅಂತ ಹೇಳಲಿಕ್ಕೆ ಅವಕಾಶ ಇದೆ. ಒಂದಷ್ಟು ಕೆಲಸ ಮಾಡಿ ತೋರಿಸಿದ್ದೀರಿ, ನಮ್ಗೆ ಜನರ ಋಣ ಇದೆ, ಕತೆ ಹೇಳ್ಬೇಕಷ್ಟೇ, ಎಂಥದ್ದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಇನ್ನು ಸರ್ಕಾರ ಬಂದು ಇನ್ನಾದ್ರೂ ಅವ್ರದ್ದು ಮಾಡ್ಬೇಕು ಅನ್ನೋ ಕತೆ ಹೇಳಲಿಕ್ಕೆ 2 ವರ್ಷ ಕಳಿಬೇಕು, ಮತ್ತೊಂದು ಮಾತಾಡ್ಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಜನರದ್ದು ನೋವಿನ ಜೊತೆಗೆ ಇರುವುದು ಅಷ್ಟೇ, ಬೇರೆ ಅಂತ ಮಾಡ್ಲಿಕ್ಕೆ ಆಗುದಿಲ್ಲ. ಕೇಂದ್ರ ಸರ್ಕಾರದ ಯೋಜನೆಗಳನ್ನ ತರೋದಕ್ಕೋಸ್ಕರ ಒಂದು ವಿಶೇಷ ಯೋಜನೆ ಮಾಡಿದ್ದೀರಾ ಅಂತ ಕೇಳ್ಬಿಟ್ಟೆ, ಅದ್ರ ಬಗ್ಗೆ ಹೇಳೋದು. ನಮ್ಮಲ್ಲಿ ಕೊಲ್ಲೂರು ಕಾರಿಡಾರ್ ಅಂತ ಒಂದು ಯೋಚನೆ ಹೇಳಿದೆವು. ನಮ್ಗೇನು ಪ್ರೇರಣೆ ಕೇಳಿದ್ರೆ, ಕೊಲ್ಲೂರು ದಕ್ಷಿಣ ಭಾರತದ ಅಷ್ಟು ದೊಡ್ಡ ಕ್ಷೇತ್ರ. ಕೊಲ್ಲೂರಿಗೆ ಪ್ರತಿದಿನ ಫುಟ್ಫಾಲ್ ಅಂತೇಳಿ ಹೇಳಿ ಒಂದು 10,000 ಸರಾಸರಿ ಜನ ಬಂದು ಹೋಗ್ತಾ ಇರ್ತಾರೆ. ಇತ್ತೀಚೆ ಮತ್ತು ಬೇರೆ ಬೇರೆ ಕಾರಣದಿಂದ ಹೆಚ್ಚಾಗಿದೆ, ಪ್ರಸಿದ್ಧಿಯೂ ಜಾಸ್ತಿ ಆಗ್ತಾ ಇರ್ತದೆ. ಉದಾಹರಣೆಗೆ ಹಿಂದೆ MGR ಬಂದು ಹೋಗಿದ್ರು ಕೊಲ್ಲೂರಿಗೆ ಅನ್ನುವಾಗ ಅದಲ್ಲಿ ಸುದ್ದಿ ಅಲ್ಲಿಂದ ಬರ್ತಾರೆ. ಮೊನ್ನೆ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯರು ಬಂದು ಹೋದ ಮೇಲೆ ನಿಮ್ಗೆ ಅಲ್ಲಿ ದೇವಸ್ಥಾನದ ರಿಪೋರ್ಟ್ ಕಾಣ್ತದೆ, ಮತ್ತೆ ಅಲ್ಲಿನ ಹೆಚ್ಚು ಜನ ಆಗ್ತಾರೆ. ಆದ್ರೆ ಅಲ್ಲಿನ ವ್ಯವಸ್ಥೆ ಸೌಕರ್ಯಗಳು ತುಂಬಾ ಕಮ್ಮಿ ಇದೆ. ಅಮೂಲಾಗ್ರ ಒಂದ್ಸತಿ ಬದಲಾಯಿಸಬೇಕು ಅಂತೇಳಿ ಹೇಳಿ ಒಮ್ಮೆ ಮುಜರಾಯಿ ಮಿನಿಸ್ಟರ್ ಆಗಿದ್ದಂತ ಆಗ ರಾಮಲಿಂಗಾರೆಡ್ಡಿ ಅವರಿಗೆ ಮಾತಾಡಿದೆ. ಅವರು ಎಲ್ಲ ದೇವಸ್ಥಾನಗಳನ್ನು ನಾವು ಪ್ರಾಧಿಕಾರ ಮಾಡ್ತಾ ಇದ್ದೇವೆ. ಒಬ್ಬ ಅಧಿಕಾರಿ ಅವನು ಹೋಗಿ ತಹಶೀಲ್ದಾರ ಎದುರುಗಡೆ ಕಾಯೋದು, DC ಅವ್ರ ಎದುರುಗಡೆ ಕಾಯೋದು ಒಂದಾದ್ರೆ, ಪ್ರಾಧಿಕಾರ ಆದ್ಮೇಲೆ ಅಲ್ಲಿ ಬರುವ ಅಧಿಕಾರಿ ಹೇಗಿರ್ತಾರೆ ಕೇಳಿದ್ರೆ ತಹಶೀಲ್ದಾರನ್ನು ಕರೆಸ್ತಾರೆ, DC ಅವ್ರನ್ನ ಕರೆಸ್ತಾರೆ. ದೇವಸ್ಥಾನಕ್ಕೆ ಏನಾಗ್ಬೇಕು, ಇಷ್ಟು ದೊಡ್ಡ ತೀರ್ಥಕ್ಷೇತ್ರ, ಅದನ್ನು ಮಾಡ್ಲಿಕ್ಕೆ ಆಗ್ತದೆ ಅನ್ನೋ ಮಾತುಕತೆ ಮೇಲೆ ಪ್ರಾಧಿಕಾರದ ರಚನೆಗೆ ಹೋದ್ರು. ಅದು ಪ್ರೋಸೆಸ್ ಅಲ್ಲಿ ಇದೆ. ಆದ್ರೆ ಕಾಶಿ ಕಾರಿಡಾರಿನ ಕತೆ ನಮ್ಗೆ ಕೇಳುವಾಗ ಇಷ್ಟು ದೊಡ್ಡ ದೇವಸ್ಥಾನ, ಇಲ್ಲಿಯೂ ಅದರ ಅವಶ್ಯಕತೆ ಇದೆ ಅಂತೇಳಿ ಹೇಳಿ ನಮ್ಗೊಂದು ದೊಡ್ಡ ವಿಶ್ವಾಸ ಏನು ಕೇಳಿದ್ರೆ, ನಮ್ಮ MP ಅವರು ರಾಘವೇಂದ್ರರು ಅಭಿವೃದ್ಧಿಗೆ ಭಯಂಕರ ಅದು ಫಾಲೋ ಅಪ್. ಅವರು ಯಾವುದೇ ಪ್ರಾಜೆಕ್ಟ್ ಹಿಡಿದ ತುದು ಮುಟ್ಟಿಸುವವರೆಗೆ ಕೂತ್ಕೊಳ್ಳೋದಿಲ್ಲ ಅವರು. ಸೊ ಅವರ ನೇತೃತ್ವದಲ್ಲಿ ಕೊಲ್ಲೂರು ಕಾರಿಡಾರ್ ಅನ್ನೋ ಕಾನ್ಸೆಪ್ಟ್ ಅನ್ನು MP ಎಲೆಕ್ಷನ್ ಸಂದರ್ಭದಲ್ಲಿ ಇಡ್ತೇವೆ. ಸೊ ಅದಕ್ಕೆ ಅವ್ರು 2 ಸರ್ತಿ ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿಸಿದ್ರು, ಪ್ರವಾಸೋದ್ಯಮ ಸಚಿವರನ್ನು ಕರ್ಕೊಂಡು ಬಂದ್ರು, ನಿರ್ಮಲಾ ಮೇಡಮ್ ಭೇಟಿ ಮಾಡಿದ್ರು ಕೊಲ್ಲೂರಿಗೆ. ಈ ರೀತಿ ಎಲ್ಲ ಮಾಡಿ ಕೊಲ್ಲೂರು ಕಾರಿಡಾರ್ನ ಕಾನ್ಸೆಪ್ಟ್ ಇಟ್ಟಿದ್ದೆವು. ನಮ್ಮ ಕಲ್ಪನೆ ಕೊಲ್ಲೂರಿಗೆ ಬಂದು ಹೋಗುವುದು ಸುಲಭ ಆಗೋದ್ರ ಜೊತೆಗೆ, ಬಂದವರು ಉಳಿಲಿಕ್ಕೆ ವ್ಯವಸ್ಥೆಗೆ ಮತ್ತೊಂದಕ್ಕೆ ಸುಲಭ ಆಗೋದ್ರ ಜೊತೆಗೆ, ದೇವಸ್ಥಾನದ ಸುತ್ತಮುತ್ತ ಬೇರೆ ಬೇರೆ ಕ್ಷೇತ್ರಗಳ ಇಂಪ್ರೂವ್ಮೆಂಟ್ ಮತ್ತೆ ಕ್ಷೇತ್ರಕ್ಕೆ ಕನೆಕ್ಟಿವಿಟಿ, ಇದಿಷ್ಟು ನಮ್ಮ ಕಲ್ಪನೆ. ಕೊಲ್ಲೂರು ಕಾರಿಡಾರ್ ಮರವಂತೆ ತ್ರಾಸಿ ಬೀಚಿಗೂ ಕನೆಕ್ಟ್ ಆಗಬೇಕು, ಬೈಂದೂರಿನ ಸೋಮೇಶ್ವರ ಬೀಚಿಗೆ ಕನೆಕ್ಟ್ ಆಗಬೇಕು, ನಾನು ಹಾಗೆ ಹೇಳಿದಾಗೆ ಸುತ್ತಮುತ್ತಲಿನ ಎಲ್ಲಾ ದೇವಸ್ಥಾನಗಳಿಗೂ ಕನೆಕ್ಟ್ ಆಗಬೇಕು ಅಂತ ಇದ್ದದ್ದು. ಸೊ ಆ ಪ್ರಾಜೆಕ್ಟ್ ಅವರ ಚರ್ಚೆಯಲ್ಲಿ ಅದರ ಹೆಸರು ಸ್ವಲ್ಪ ಬದಲಾಯಿಸಿ ಕೊಲ್ಲೂರು ಸರ್ಕ್ಯೂಟ್ ಅಂತೇಳಿ ಹೇಳಿ ಒಂದು ಸ್ವಲ್ಪ ಬದಲಾಯಿಸ್ತಿದ್ದಾರೆ. ಬಟ್ ನಮ್ಮ ಕಲ್ಪನೆ ಇದೆ, ಕೊಲ್ಲೂರಿನಿಂದ ಎಲ್ಲ ಕಡೆಗೆ ಕನೆಕ್ಟಿವಿಟಿ ಬರಬೇಕು ಅಂತೇಳಿ ಹೇಳಿ ರಾಜ್ಯ ಸರ್ಕಾರದಿಂದ ಪ್ರಪೋಸಲ್ ಹೋಗಿ ಕೇಂದ್ರ ಸರ್ಕಾರದಿಂದ ಆಗಬೇಕು. ಆ ಪ್ರಯತ್ನ ನೇರ ರಾಘಣ್ಣನೇ PMO ಕನೆಕ್ಟ್ ಅಲ್ಲಿ
ಅದನ್ನ ಮಾಡ್ತಾ ಇದ್ದಾರೆ. ಇದೊಂದು ಅಲ್ಲಿದ್ದು ಹೇಳ್ಬೋದು. ಈಗ ಮೋದಿಯವರ ಯೋಜನೆಗಳ ವಿಚಾರ ತಂಡ ಆಯುಷ್ಮಾನ್ ಕಾರ್ಡ್ ಈ ತರದೆಲ್ಲವೂ ಕೂಡ ಇಂಪ್ಲಿಮೆಂಟೇಷನ್ ಯಾವ ಮಟ್ಟಕ್ಕೆ ಹೋಗ್ತಿದೆ? ಬಹುಶಃ ಆಯುಷ್ಮಾನ್ ಒಂದು ಉದಾಹರಣೆ ನೀವು ಹೇಳಿದ್ದು ಅದರನ್ನ ತಗೊಂಡ್ರೆ, ನಾವು ತುಂಬಾ ಮನೆಗಳಿಗೆ ಮತ್ತೆ ತುಂಬಾ MLAಗಳ ಮನೆಗೆ ಅಥವಾ ಆಫೀಸಿಗೆ ಬರುವವರು ಅನಾರೋಗ್ಯವೇ ಮತ್ತೆ ಆಸ್ಪತ್ರೆ ಫೀಸೇ ಆಗಿರ್ತಿತ್ತು. ಇವತ್ತು ಕ್ಲೈಮ್ ಆಗುವ ಆಯುಷ್ಮಾನಿನ ಸಂಖ್ಯೆ ನೋಡಿದ್ರೆ ಅಷ್ಟು ಜನ ದಾರಿಗೆ ಬೀಳ್ತಿದ್ರಲ್ಲ. ಈಗ ಉದಾಹರಣೆಗೆ ಒಬ್ಬ ಬಡವನ ಮನೆಯಲ್ಲಿ ಬರುವ ಸಣ್ಣ ಕಾಯಿಲೆ, ಒಂದು ಆಪರೇಷನ್ ಅನ್ನುವಾಗ 2 ಲಕ್ಷ ಹೋಗಿಬಿಡ್ತದೆ. ಅವನ 2 ಲಕ್ಷ ಅನ್ನೋದು ಅವನ 2-3 ವರ್ಷದ 4 ವರ್ಷದ ಉಳಿತಾಯ ಆಗಿರ್ತದೆ, ಹೋಗಿಬಿಡ್ತಿತ್ತು ಅದು. ಇನ್ಸೂರೆನ್ಸ್ ಮಾಡುವ ಪ್ರಶ್ನೆ ಬಡವರಲ್ಲಿ ಇರುವುದಿಲ್ಲ, ಮಾಡಲೇಬೇಕು ಬೇರೆ ವಿಷಯ, ಬಡವರಲ್ಲಿ ಇರುವುದಿಲ್ಲ. ಆದ್ರೆ ಯಾವಾಗ ಈ ಆಯುಷ್ಮಾನ್ ಬಂತು, ಅಷ್ಟು ಲಕ್ಷ ಕುಟುಂಬಗಳಿಗೆ ಸಹಾಯ ಆಯ್ತು. ನಮಗೀಗ ಆಯುಷ್ಮಾನ್ ಸೀಟ್ ಸಿಕ್ಕುವ ಹಾಗೆ, ಅದು ಕ್ಲೇಮ್ ಆಗುವ ಹಾಗೆ, ಯಾಕಂದ್ರೆ ಅಪಾಯಕ್ಕೆ ಬಂದ ತಕ್ಷಣ ನೇರ ಆಸ್ಪತ್ರೆಗೆ ಹೋಗಿ ಬಿಡ್ತಾರೆ, ಪ್ರೊಸೀಜರ್ ಫಾಲೋಅಪ್ ಮಾಡಲ್ಲ. ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ಆ ಸೌಲಭ್ಯ ಇಲ್ಲ, ಇದನ್ನ ನೀವು ಬೇರೆ ಕಡೆ ತಗೊಳ್ಳಿ ಅಂತ ಒಂದು ಚೀಟಿ ತಗೊಂಡು ಹೋಗ್ಬೇಕಂತ ಲೆಕ್ಕ. ಆಸ್ಪತ್ರೆಯಲ್ಲಿ ಏನಾಗಿರ್ತದೆ, ಇದರ ಬೆಲೆ ಸ್ವಲ್ಪ ಕಮ್ಮಿ ಅಂತ ಇರ್ತದೆ. ಕೇಂದ್ರ ಸರ್ಕಾರದ್ದು ಮತ್ತೆ ರಾಜ್ಯ ಸರ್ಕಾರದ ಜಾಯಿಂಟ್ ಇರ್ತದೆ, ಎರಡರದ್ದು ನಿಯಮ, ಅದ್ರ ಜೊತೆಗೆ ಪ್ರೈವೇಟ್. ಈ ಗೊಂದಲಗಳಿಂದ ಆಯುಷ್ಮಾನ್ ಕ್ಲೇಮಿಂಗಿನ ಸಮಸ್ಯೆ ಅಂತ ಇರ್ತದೆ. ಅದೇ ನಮಗೆ ದೊಡ್ಡ ಕೆಲಸ. ಆದ್ರೆ ಆ ಆಯುಷ್ಮಾನ್ ಬಗ್ಗೆ ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅನ್ನುವಲ್ಲಿಂದ ಹಿಡಿದು ಈ ರೀತಿ ಕೇಂದ್ರ ಸರ್ಕಾರದ 100 ಯೋಜನೆಗಳ ಬಗ್ಗೆ ನಾಲೆಜ್ ಇರೋದು ಕಮ್ಮಿ ಇರ್ತದೆ. ಸೊ ನಮ್ಮಲ್ಲಿ ಒಂದು ಆ್ಯಪ್ ಮಾಡಿದ್ದೆವು, GGMY ಅಂತೇಳಿ ಹೇಳಿ, ಘರ್ ಘರ್ ಮೋದಿ ಯೋಜನಾ ಅಂತೇಳಿ ಹೇಳಿ. ಯಾರು ಅದಕ್ಕೆ ಮಿಸ್ ಕಾಲ್ ಕೊಡ್ತಾರೆ ಅವರ ಒಟ್ಟು ಎಲಿಜಿಬಿಲಿಟಿ ಯಾವ್ಯಾವ ಸ್ಕೀಮ್ಗಳಿಗಿದೆ ಅಂತೇಳಿ ಹೇಳಿ ಅದರಲ್ಲಿ ಒಂದು ಮೆಸೇಜ್ ಬಂದ್ಬಿಡ್ತದೆ. ಸೊ ನಿಮಗೆ ಯಾವ್ಯಾವ ಸ್ಕೀಮ್ ಎಲಿಜಿಬಲ್ ಇದೆ, ಯಾವ ಸ್ಕೀಮ್ ನಿಮಗೆ ಬರ್ತದೆ, ನೀವೇನು ಮಾಡ್ಬೋದು ಅಂತ ಹೇಳಿ. ಇತ್ತೀಚೆಗೆ ವಿಶ್ವಕರ್ಮ ಯೋಜನೆ ಆದಾಗ ನಮ್ಮಲ್ಲಿ ನಾವೇ ಲೆಕ್ಕ ತೆಗೆದೋದು 7,000 ಜನ ಅದರ ಸಹಾಯ ತಗೊಂಡ್ರು. ಒಂದು ಹೊಲಿಗೆ ಮೆಷಿನ್, ಇಲ್ಲ ಇನ್ನೊಂದು. ಅಂದ್ರೆ ಯೋಜನೆಗಳು ನೇರ ಮನೆಗೆ ತಲುಪಿ ದುಡಿಯೋ ಭಾಗ ಆಗೋದು. ಈಗ ನಾವೊಂದು ಹೇಳಲಿಕ್ಕಿದೆ, ಬಡವರಿಗೆ ಸಹಾಯ ಆಗ್ಬೇಕು, ಅದನ್ನ ನೀವು ಗ್ಯಾರಂಟಿ ಅಂತೇಳಿ ಹೇಳಿ, ಸ್ಕೀಮ್ ಅಂತೇಳಿ ಹೇಳಿ, ಆದ್ರೆ ಅವರ ಆದಾಯದ ಜೊತೆಗೆ ದುಡಿಯುವ ಭಾಗವಾಗಿ ಅವರ ಶಾಶ್ವತ ಆದಾಯ ಆಗ್ಬೇಕು. ಈಗ ಒಬ್ರು ಹೊಲಿಗೆ ಮೆಷಿನ್ ತಗೊಂಡ್ರು ಅಂತೇಳಿ ಹೇಳಿದ್ರೆ ಅಲ್ಲಿ ಒಂದು 10-15 ಸಾವಿರದವರೆಗೆ ಆಗಿರ್ಬೋದು. ಅವರು ದುಡಿಲಿಕ್ಕೆ ಆರಂಭ ಆದ್ರೆ ಅದು ಪರ್ಮನೆಂಟ್ ಗ್ಯಾರಂಟಿ ಅದು. ಸೊ ಅಂತ ಯೋಜನೆಗಳು ಕೇಂದ್ರ ಸರ್ಕಾರದ ಇರೋದು. ಸೊ ಅದಕ್ಕೋಸ್ಕರ ತುಂಬಾ ಯೋಚನೆ ಮಾಡ್ತಿದ್ದೇವೆ. ಸಂಜೀವಿನಿ ಸಂಘಗಳು ಅಂತೇಳಿ ಹೇಳಿ ನಮ್ಮಲ್ಲಿ ಒಂದು 39,000 ತಾಯಂದಿರಿದ್ದಾರೆ. ಅವರನ್ನು ಎಷ್ಟು ಟ್ರೈನ್ ಅಪ್ ಮಾಡೋದು ಅಂತೇಳಿ ಒಂದು ದುಡ್ಮಿ ಅಂತೇಳಿ ಒಂದು ಯೋಚನೆ ಮಾಡಿದೆವು. DUDMY ಅಂತೇಳಿ ಹೇಳಿ ದುಡ್ಮಿ ಒಂದು ಯೋಜನೆ ಮಾಡಿದೆವು. ಅದರಲ್ಲಿ ಡೆವಲಪ್ಮೆಂಟ್ ಅಂಡ್ ಡಿಗ್ನಿಟಿ ಆಫ್ ದ ವುಮನ್ಸ್ ಅಂತೇಳಿ ಹೇಳಿ ಅವರಿಗೋಸ್ಕರ ಮಾಡದಂತ ಸ್ಕೀಮ್ ಅದು. ಅದರಲ್ಲಿ ಅವರು ಸಣ್ಣ ಯಾವ ಯೋಜನೆ ಮಾಡುದಿದ್ರು, ಅದು ನಿಮಗೆ ಪೋಲ್ಟ್ರಿ ಫಾರ್ಮ್ ಇಂದ ಹಿಡಿದು, ಹೋಮ್ ಸ್ಟೇ ಇಂದ ಹಿಡಿದು, ಸಣ್ಣ ಕ್ಯಾಂಟೀನ್ ಇಂದ ಹಿಡಿದು ಯಾವುದೇ ಯೋಜನೆ ಮಾಡಿದ್ರು ಅದಕ್ಕೊಂದು ಟೀಮ್ ಇದೆ. ಅವ್ರ ಮಹಿಳೆಯರ ಜೊತೆಗೆ ಕೂತು ಯಾವುದೆಲ್ಲ ಮಾಡ್ಬೋದು, ಸರ್ಕಾರದ ಏನೆಲ್ಲ ಬೆನಿಫಿಟ್ ಇದೆ ಅಂತೇಳಿ ಹೇಳಿ ಹೇಳಲಿಕ್ಕೆ ಒಂದು ತಂಡವನ್ನು ಮಾಡಿದ್ದೇವೆ. ಸೊ ತಾಯಂದ್ರೆ ದೊಡ್ಡ ದುಡಿಮೆಗೆ ಹೋಗ್ತಾ ಇದ್ದಾರೆ. ಅದನ್ನ ಒಂದ್ಸತಿ ತೋರಿಸ್ಲಿಕ್ಕೋಸ್ಕರ ಬೈಂದೂರು ಉತ್ಸವ ಅಂತ ಆರಂಭ ಮಾಡಿದ್ದೇವೆ.